ಎಲ್ಲರಿಗೂ ಶುಭೋದಯ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ಗಣೇಶನಲ್ಲಿ ಬೇಡಿಕೊಳ್ಳುತ್ತಾ ಎಂಎನ್ಕೆ ಮತ್ತು ಎಸ್ಡಿಎಂ ಮಹಿಳಾ ಮಹಾವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿರುವ ನುಡಿರತ್ನ ಕನ್ನಡ ಸಂಘ ಉದ್ಘಾಟನಾ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡದ ಮಹಾಕವಿ ಕುವೆಂಪು ಹೇಳಿದಂತೆ, ಭಾರತವು ನನ್ನ ದೇಶ, ಕನ್ನಡ ನಾಡು ನನ್ನ ತಾಯಿ. ನಾವು ಕನ್ನಡದ ಸಂತತಿ, ಕನ್ನಡದ ಮಾತೃಭೂಮಿಯ ಮಗ. ಕನ್ನಡದ ಸಿರಿ, ಕನ್ನಡದ ಶಕ್ತಿ, ಕನ್ನಡದ ಪರಂಪರೆಗಳ ಪ್ರತಿನಿಧಿಯಾದ ಈ ಸುಂದರ ಸಮಾರಂಭವನ್ನು ಪ್ರಾರಂಭಿಸೋಣ. ಈಗ ಪ್ರಾರ್ಥನಾ ಗೀತೆಯ ಮೂಲಕ ಎಲ್ಲರ ಪರವಾಗಿ ಪ್ರಾರ್ಥಿಸಲು ಬರುತ್ತಿದ್ದಾರೆ ಕುಮಾರಿ ರಾಧಿಕಾ ಮತ್ತು ತಂಡ, ಹಾಗೂ ಜೊತೆಗೆ ನಾಡಿನ ಅಸ್ಮಿತೆಯಾದ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯನ್ನು ಹಾಡಲಿದ್ದಾರೆ. ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು. ಧರ್ಮಸ್ಥಳೇಶ ಸಕಲೇಶ ದಯಾಪಯೋ ಮಂಜುನಾಥನಿತರ ಗುರು ಮಂಗಳಂ ಯೇ ಗುರು ಮಂಗಳಂ ಯೇ ಗುರು ಮಂಗಳಂ ಯೇ ಗುರು ಮಂಗಳಂ ಯೇ. ನಾಡಗೀತೆಗಾಗಿ ಎಲ್ಲರೂ ಎದ್ದಿರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಮಕುಟದ ನವಮಣಿಯೇ ಗಂಧದ ಚಂದದ ಹೊಂದಿನ ಗಣಿಯೇ ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾದೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಂಗಲ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ಅನಂತ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೇ ಲಂಕಣ ಜಗಣರ ನೆಚ್ಚಿನ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಬಲರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಕಣ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ. ಜಯ ಹೇ ರಸ ಋಷಿಗಳ. ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ.
ಡಾಕ್ಟರ್ ವಿನೋದ ಕನ್ನಡ ವಿಭಾಗದ ಮುಖ್ಯಸ್ಥರು ವೇದಿಕೆ ಮೇಲೆ ಬರಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಂಎಂಕೆ ಮತ್ತು ಎಸ್ಟಿಎಂ ಮಹಿಳಾ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ನುಡಿರತ್ನ ಕನ್ನಡ ಸಂಘದ ಈ ವರ್ಷದ ಕಾರ್ಯಚಟುವಟಿಕೆಗಳ ಉದ್ಘಾಟನೆಯ ಸಮಾರಂಭ ಇಂದು ಆಯೋಜಿತಗೊಂಡಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನ, ಅಧ್ಯಾಪಕರನ್ನ, ನನ್ನೆಲ್ಲ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರನ್ನ ತುಂಬ ಹೃದಯದಿಂದ ಸ್ವಾಗತಿಸುವಂತಹ ಸುಸಂದರ್ಭ ಇದು. ಸಹೃದಯರೇ, ಕನ್ನಡ ವಿಭಾಗದ ನುಡಿರತ್ನ ಕನ್ನಡ ಸಂಘ 2022-23ನೇ ಸಾಲಿನಲ್ಲಿ ಪ್ರಾರಂಭ ಆಯಿತು. ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಸಭೆಯಲ್ಲಿ ಪ್ರೊಫೆಸರ್ ಪ್ರೀತಿ ಶಿವಚಂದ್ರ ಅವರು ಮತ್ತು ಪದ್ಮಾಶೇಖರ್ ಅವರು ಕನ್ನಡ ವಿಭಾಗದಿಂದ ನೀವು ಯಾವುದಾದ್ರೂ ಒಂದು ಕನ್ನಡ ಸಂಘವನ್ನು ಪ್ರಾರಂಭಿಸಿ ಅಂತ ಹೇಳುವ ಸಂದರ್ಭದಲ್ಲಿ ಆಗಿನ ಪ್ರಾಂಶುಪಾಲರಾಗಿದ್ದಂತಹ ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆ ಮಾಡುವವರು ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಆ ವರ್ಷದ ಪ್ರಾರಂಭದಲ್ಲೇ ನುಡಿರತ್ನ ಕನ್ನಡ ಸಂಘವನ್ನ ಪ್ರಾರಂಭಿಸಿದ್ರು. ಅಂದು ಆ ಪ್ರಾರಂಭದ ಉದ್ಘಾಟನೆಯ ದಿನ ನಾಡಿನ ಪ್ರಖ್ಯಾತ ನೃತ್ಯ ಕಲಾವಿದರಾದಂತಹ ಶ್ರೀಮತಿ ವಿದುಷಿ ಕೃಪಾ ಪಡ್ಕರ್ ಅವರು ಉದ್ಘಾಟನೆಯನ್ನ ನೆರವೇರಿಸಿದರು. ಕರ್ನಾಟಕ ಕಲಾ ಸಂಸ್ಕೃತಿಯನ್ನು ಕುರಿತಂತೆ ಒಂದು ನೃತ್ಯ ರೂಪಕವನ್ನ ಪ್ರದರ್ಶಿಸುವ ಮೂಲಕ ನುಡಿರತ್ನ ಕನ್ನಡ ಸಂಘ ಉದ್ಘಾಟನೆಯಾಯಿತು. ನುಡಿರತ್ನ ಕನ್ನಡ ಸಂಘದ ಮುಖ್ಯ ಉದ್ದೇಶ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಕನ್ನಡ ನಾಡು, ನುಡಿ, ಚಿಂತನೆ, ಸಂಸ್ಕೃತಿ, ಕನ್ನಡದ ಅಸ್ಮಿತೆಯನ್ನ ತಿಳಿಸೋದಷ್ಟೇ ಅಲ್ಲ, ಇಡೀ ಕಾಲೇಜಿನ ಎಲ್ಲರನ್ನ ಒಳಗೊಂಡಂತೆ ಕನ್ನಡ ಪರ ಕಾರ್ಯಕ್ರಮಗಳನ್ನ ರೂಪಿಸಿ ಅವರಲ್ಲಿರುವಂತಹ ಅಭಿಮಾನವನ್ನ ಜಾಗೃತಗೊಳಿಸಿ ಅವರು ಸಹ ಕನ್ನಡದ ಬಗ್ಗೆ, ಭಾಷೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ತಮಗೆ ತಿಳಿದಂತೆ ಮಾತನಾಡಲು ಒಂದು ವೇದಿಕೆಯನ್ನ, ಒಂದು ಅವಕಾಶವನ್ನ ಕಲ್ಪಿಸಿಕೊಡುವಂಥದ್ದು ಈ ನುಡಿರತ್ನ ಕನ್ನಡ ಸಂಘದ ಮುಖ್ಯ ಆಶಯ. ಈ ವರ್ಷವೂ ಸಹ ನಾವು ಅನೇಕ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೇವೆ. ಗಾದೆ, ಒಗಟು, ಕ್ವಿಜ್, ರಸಪ್ರಶ್ನೆ ಕಾರ್ಯಕ್ರಮಗಳು, ಮತ್ತೆ 1 ನಿಮಿಷದಲ್ಲಿ ನಾವು ಕನ್ನಡವನ್ನ ಮಾತನಾಡುವಂಥದ್ದು, ಹಾಗೆ ಎಲ್ಲ ರೀತಿಯಲ್ಲೂ ಸಹ ಹೆಚ್ಚು ಕಡಿಮೆ ಇಡೀ ಕಾಲೇಜಿನ ಎಲ್ಲರನ್ನೂ ಸಹ ಒಳಗೊಂಡಂತೆ ಕನ್ನಡ ಭಾಷೆ, ಸಾಹಿತ್ಯವನ್ನ ಕುರಿತಂತೆ ಎಲ್ಲರೂ ಸಹ ಮಾತನಾಡುವಂತೆ ಆಗಬೇಕು ಅನ್ನೋದು ಈ ಒಂದು ಕನ್ನಡ ನುಡಿರತ್ನ ಕನ್ನಡ ಸಂಘದ ಮುಖ್ಯ ಉದ್ದೇಶ ಆಗಿದೆ. ಈ ಸಾಲಿನಲ್ಲಿ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈ ಉದ್ಘಾಟನೆಯಾದ ನಂತರ ಪ್ರತಿ ತಿಂಗಳು ಕೆಲವು ಕಾರ್ಯಕ್ರಮಗಳನ್ನ ನಾವು ಆಯೋಜಿಸಬೇಕು ಅಂತ ಹೇಳಿ ನಿರ್ಧರಿಸಿದ್ದೇವೆ. ಪ್ರಬಂಧ, ರಸಪ್ರಶ್ನೆ ಸ್ಪರ್ಧೆಯನ್ನ ಮಾಡುವಂಥದ್ದು, ಕುವೆಂಪು ಕವಿಮನೆಗೆ ಕರ್ಕೊಂಡು ಹೋಗುವಂಥದ್ದು, ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಆಯೋಜನೆ ಮಾಡುವಂಥದ್ದು ನುಡಿರತ್ನ ಕನ್ನಡ ಸಂಘದ ಸಹಯೋಗದಲ್ಲಿ, ಜನಪದ ಮತ್ತು ಪಾರಂಪರಿಕ ವಸ್ತು ಪ್ರದರ್ಶನವನ್ನ ಏರ್ಪಾಡು ಮಾಡುವಂಥದ್ದು, ಕನ್ನಡ ಕಾವ್ಯ ಕಥಾ ರಚನಾ ಕಮ್ಮಟವನ್ನ ಏರ್ಪಾಡು ಮಾಡುವಂಥದ್ದು, ಕನ್ನಡ ಸಂಶೋಧನೆಯ ಹೊಸ ಸಾಧ್ಯತೆಗಳನ್ನ ಕುರಿತಂತೆ ಒಂದು ದಿನದ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನ ಆಯೋಜನೆ ಮಾಡುವ ಯೋಚನೆ ಇದೆ. ಹಾಗೆಯೇ ಸರ್ಕಾರಿ ಶಾಲೆಗಳಿಗೆ ಕನ್ನಡ ಬೋಧನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂಥದ್ದು, ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ, ನೋಟ್ ಪುಸ್ತಕ, ಪೆನ್, ಪೆನ್ಸಿಲು ಇವುಗಳನ್ನ ವಿತರಿಸುವಂಥದ್ದು ನಮ್ಮ ವಿದ್ಯಾರ್ಥಿಗಳ ಒಂದು ಅವರ ಸಹಯೋಗದ ಜೊತೆಗೆ. ಹಾಗೆ ನವರಾತ್ರಿ ಕಾಲೇಜು ಯುವ ರಂಗೋತ್ಸವದಲ್ಲಿ ನಾಟಕಗಳಲ್ಲಿ, ಶಿಬಿರಗಳಲ್ಲಿ ನಮ್ಮ ಮಕ್ಕಳು ಪಾಲ್ಗೊಳ್ಳುವಂತೆ ಮಾಡುವಂಥದ್ದು, ಹಾಗೆ ನಮ್ಮೆಲ್ಲ ಅಧ್ಯಾಪಕೇತರ ವೃಂದದವರನ್ನ ಕನ್ನಡ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಣೆಯನ್ನ ನೀಡುವಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳನ್ನ ಈ ನುಡಿರತ್ನ ಕನ್ನಡ ಸಂಘದ ಪರವಾಗಿ ಮತ್ತು ಅದರ ಒಂದು ಆಶಯದೊಂದಿಗೆ ನಾವು ಪ್ರಾರಂಭಿಸ್ತೀವಿ ಅನ್ನೋದನ್ನ ಈ ಮುಖಾಂತರ ನಿಮ್ಮ ಎದುರಿಗೆ ನಾನು ಈ ಒಂದು ಸಂಕ್ಷಿಪ್ತವಾದಂತಹ ನುಡಿರತ್ನ ಕನ್ನಡ ಸಂಘದ ಆಶಯವನ್ನ ಪ್ರಸ್ತುತಪಡಿಸ್ತಾ ಇದ್ದೀನಿ.
ಇಂಥ ಒಂದು ನುಡಿರತ್ನ ಕನ್ನಡ ಸಂಘದ ಉದ್ಘಾಟನೆಗೆ ನಾವು ಯಾರನ್ನ ಕರಿಬೇಕು ಅಂತ ಆಲೋಚನೆ ಮಾಡಿದಾಗ ನಮಗೆ ಮೊದಲಿಗೆ ಗೊತ್ತಿದೆ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಅವರು. ಈಗಾಗಲೇ ಅನೇಕ ಬಾರಿ ನಮ್ಮ ಕಾಲೇಜಿಗೆ ಅವರು ಬಂದಿದ್ದಾರೆ. ಆದ್ರೂ ಸಹ ಮತ್ತೊಮ್ಮೆ ನಾವು ಅವ್ರನ್ನ ಬರಮಾಡ್ಕೊಡ್ಬೇಕು ಅಂತ ನಾವೆಲ್ಲ ಆಸೆ ಪಟ್ವಿ. ಅದೇ ರೀತಿ ತಕ್ಷಣ ಅವ್ರಿಗೆ ಕಾಲ್ ಮಾಡಿದಾಗ ಸರ್ ಒಪ್ಕೊಂಡ್ರು. ನಮ್ಗೆ ತುಂಬಾ ಸಂತೋಷ ಆಯ್ತು. ಜೊತೆಗೆ ಅವ್ರು ಹೇಳಿದ್ರು, ನಿಮ್ಮ SKM ಕಾಲೇಜಿಗೆ ಬರ್ಲಿಕ್ಕೆ ನಮ್ಗೆ ಯಾವಾಗಲೂ ಸಂತೋಷ ಆಗುತ್ತೆ, ಆದ್ರೂ ಸಹ ಕೆಲವು ಕಾರ್ಯ ಒತ್ತಡಗಳಿವೆ, ಆದ್ರೂ ಅದನ್ನೆಲ್ಲ ನಾನು ಬಿಡುವು ಮಾಡಿಕೊಂಡು ಅವುಗಳನ್ನೆಲ್ಲ ಹಿಂದೆ ತರಿಸಿ ಬರ್ತೀನಿ ಅಂತ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟರು. ಬಹಳ ಸಂತೋಷ ಆಯಿತು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಕರುನಾಡಿನ ಒಂದು ಅಸ್ಮಿತೆಯಾಗಿ ಪ್ರಪಂಚದಾದ್ಯಂತ ನಮ್ಮ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಪಸರಿಸ್ತಾ ಇರುವಂತಹ ಸಂಸ್ಕೃತಿ ಚಿಂತಕರು, ವಾಗ್ಮಿ ಮತ್ತೆ ಎಲ್ಲರ ಮನದ ಮಗನಂತೆ ಕನ್ನಡ ನಾಡಿನ ಗ್ರಾಮೀಣ ಭಾಷೆಯ ಸೊಗಡಿನಂತೆ ಅದರ ಪ್ರತಿರೂಪದಂತೆ ಕಾಣಿಸಿಕೊಳ್ಳುವಂತಹ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಅವರು ಇವತ್ತು ನುಡಿರತ್ನ ಕನ್ನಡ ಸಂಘದ ಉದ್ಘಾಟನೆಗೆ ಆಗಮಿಸಿರುವಂಥದ್ದು ನಮ್ಮೆಲ್ಲರಿಗೂ ಸಹ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ಅವರು ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಗ್ರಾಮೀಣ ಪ್ರದೇಶದಿಂದ ಬಂದಂಥವರು. ಅಲ್ಲಿಯೇ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪದವಿಯನ್ನ ಪಡ್ಕೊಳ್ಳಿಕ್ಕೆ ಮತ್ತು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಳ್ಳಿಕ್ಕೆ ಬರ್ತಾರೆ. ಚಿನ್ನದ ಪದಕವನ್ನು ತೆಗೆದುಕೊಂಡು ತೀರರಾಗ್ತಾರೆ. ಹಾಗೆಯೇ ಸೇಂಟ್ ಫಿಲೋಮಿನಾಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸುಮಾರು 34 ವರ್ಷಗಳ ಅನನ್ಯ ಸೇವೆಯವರು ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಆನಂತರ ಅವರು ಕೇವಲ ಅಧ್ಯಾಪಕರಷ್ಟೇ ಅಲ್ಲ, ಕನ್ನಡ ನಾಡಿನ ಒಂದು ಸಂಸ್ಕೃತಿಯ ಚಿಂತಕರಾಗಿ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ದೇಶಗಳಲ್ಲಿ, ಈ ಪ್ರಪಂಚದಾದ್ಯಂತ ಕನ್ನಡದ ಕಂಪನ್ನ ಪಸರಿಸುವ ಹಿನ್ನೆಲೆಯಲ್ಲಿ ವಿದೇಶಿ ಪ್ರವಾಸಗಳನ್ನು ಮಾಡಿ ಅಲ್ಲಿರುವಂತಹ ಕನ್ನಡಿಗರೇತರ ಮನಸ್ಸನ್ನ ಸೆಳೆದಿದ್ದಾರೆ. ತಮ್ಮ ಮಾತುಗಳಿಂದ, ತಮ್ಮ ಒಂದು ಭಾಷಣಗಳಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಅವರ ಉಪನ್ಯಾಸಗಳನ್ನ ನೋಡಿದ್ದಾರೆ, ಕೇಳಿದ್ದಾರೆ. ಯೂಟ್ಯೂಬ್ಗಳಲ್ಲಿ 30,000ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ಅವರು ನೀಡಿದ್ದಾರೆ. ಅಂಕಣಕಾರರಾಗಿ, ಬರಹಗಾರರಾಗಿ, ಆಮೇಲೆ ಅನೇಕ ಉಪನ್ಯಾಸಗಳನ್ನ ಅವರು ನೀಡಿದ್ದಾರೆ. ಗೆಳದ ಕಣ್ಣು ಅನ್ನುವಂಥದ್ದು ಅವರ ಒಂದು ಅಂಕಣ ಬರಹ, ಅದು 2 ಸಂಪುಟಗಳಲ್ಲಿ ಪ್ರಕಟ ಆಗಿದೆ. ಒಂದೆರಡು ಕೃತಿಗಳನ್ನು ಸಹ ಬರೆದಿದ್ದಾರೆ. ಸದ್ಯಕ್ಕೆ ನನಗೆ ಇಲ್ಲಿ ನೆನಪಾಗ್ತಿಲ್ಲ. ಮುಂದೆ ಅವ್ರ ಬಗ್ಗೆ ನಿಮ್ಗೆಲ್ಲರೂ ಹೆಚ್ಚು ಕಡಿಮೆ ಈಗಾಗಲೇ ಪರಿಚಯ ಇದೆ. ಆದರೂ ಸಹ ಸಭೆಯ ಮತ್ತು ಗೌರವದ ಹಿನ್ನೆಲೆಯಲ್ಲಿ ನಾನು ಅವ್ರನ್ನ ಮತ್ತೊಮ್ಮೆ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಮ್ಮ ಕಾಲೇಜಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ತುಂಬು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಾನು ಪ್ರಾಂಶುಪಾಲರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವುದರ ಮೂಲಕ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕಾಲೇಜಿನ ಗೌರವ ಪೂರ್ವಕ ಸಮರ್ಪಣೆಯನ್ನು, ನಮ್ಮ ಕಾಲೇಜಿನ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಪ್ರೀತಿಯ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಭಾರತಿ ಮೇಡಮ್ ಅವರು ಕನ್ನಡದ ಬಗ್ಗೆ ಅಪಾರವಾದ ಅಭಿಮಾನವನ್ನು ಉಳ್ಳವರು. ಅವರು ಅನೇಕ ನಿಟ್ಟಿನಲ್ಲಿ ಕನ್ನಡದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದಾರೆ. ಅವರಿಗೂ ಸಹ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರ ಪ್ರೋತ್ಸಾಹವೇ ಕಾರಣ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಡೈನಾ ಮೇಡಮ್ ಅವರು ಅವರಿಗೆ ಹೂಗುಚ್ಛವನ್ನ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೀನಿ.
ನಮ್ಮದೇ ಸಹೋದರ ಸಂಸ್ಥೆಯಾದಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ನೈನಾ ಕುಮಾರಿ ಮೇಡಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈಗ ಮಹದೇವ ಸ್ವಾಮಿ ಅವರು ಅವರ ಪೂರ್ವಿಕರಲ್ಲಿ ಸ್ವಾಗತಿಸಬೇಕು ನಮ್ಮ ಕಾಲೇಜಿನ ಗಣಕ ವಿಜ್ಞಾನ ವಿಭಾಗದ ಮುಖ್ಯಸ್ಥರು, IQAC ಸಂಚಾಲಕರು ಹಾಗೂ ಉಪಪ್ರಾಂಶುಪಾಲರು ಆದಂತಹ ಪ್ರೊಫೆಸರ್ ಸುಕೃತ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಪ್ರೊಫೆಸರ್ ಶ್ವೇತಾ ಅವರು ಅವರಿಗೆ ಪೂರ್ವಿಕರಲ್ಲಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೀವಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅಧ್ಯಾಪಕ ಬಳಗಕ್ಕೆ ನನ್ನ ಪ್ರೀತಿಯ ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಬಣ್ಣ ಬಣ್ಣದ ಕನ್ನಡ ನಾಡಿನ ಅಸ್ಮಿತೆಯನ್ನು ತೋರುವ ಅಚ್ಚುಕಟ್ಟಾದ ಉಡುಪನ್ನು ಧರಿಸಿ ಬಂದಿರುವಂತಹ ನನ್ನೆಲ್ಲ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಪ್ರೀತಿಪೂರ್ವಕ ಸ್ವಾಗತ. ಹಾಗೆಯೇ ಈ ಉನ್ನತ ಕನ್ನಡ ಸಂಘವನ್ನ ಕನ್ನಡ ಉದ್ಘಾಟನೆಯನ್ನ ನಾವಿವತ್ತು ಮಾಡ್ತೀವಿ, ಆಯೋಜಿಸ್ತೀವಿ ಅಂದಾಗ 10 ದಿನದ ಮುಂಚಿನಿಂದಲೇ ನಾವು ಯಾವ ರೀತಿ ಈ ಒಂದು ಸಭಾಂಗಣವನ್ನ ಸಿಂಗರಿಸಬೇಕು, ಹೇಗೆ ನಾವು ಇವತ್ತು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಅನೇಕ ಮಕ್ಕಳು ತಾವಾಗೇ ಮುಂದೆ ಬಂದು ಈ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ಅವರಿಗೂ ಸಹ ಆ ಎಲ್ಲ ಮಕ್ಕಳಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನುಡಿರತ್ನ ಕನ್ನಡ ಸಂಘ ಕೇವಲ ಹೆಸರಿಗೆ ಮಾತ್ರ ಅಲ್ಲ, ಅದು ಎಲ್ಲ ರೀತಿಯಲ್ಲೂ ಸಹ ನಿಮ್ಮನ್ನ ಒಳಗೊಂಡು ಅನೇಕ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ. ನೀವು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ವಿನಂತಿಸ್ಕೊಳ್ತೀವಿ. ಅದ್ರ ಜೊತೆಗೆ ಈ ನುಡಿರತ್ನ ಕನ್ನಡ ಸಂಘದ ಪದಾಧಿಕಾರಿಗಳನ್ನ ನಾವು ಈಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಮಕ್ಕಳಿಗೆ ನಾವು ಇಲ್ಲಿಗೆ ಅವರನ್ನ ವೇದಿಕೆಗೆ ಕರೆಸಿ ಅವರ ಒಂದು ಸದಸ್ಯತ್ವವನ್ನ ಈ ಸಂದರ್ಭದಲ್ಲಿ ಅಧಿಕೃತವಾಗಿ ನಾವು ಘೋಷಣೆಯನ್ನ ಮಾಡ್ತಾ ಇದ್ದೀವಿ. ನುಡಿರತ್ನ ಕನ್ನಡ ಸಂಘದ ಪದಾಧಿಕಾರಿಗಳು ಹೀಗಿದ್ದಾರೆ. ನುಡಿರತ್ನ ಕನ್ನಡ ಸಂಘದ ವಿದ್ಯಾರ್ಥಿ ಅಧ್ಯಕ್ಷರಾಗಿ ಕುಮಾರಿ ನಿಸರ್ಗ ಮಹೇಶ್. ಕುಮಾರಿ ನಿಸರ್ಗ ಅಂತಿಮ B.Com ವಿದ್ಯಾರ್ಥಿನಿ ಕುಮಾರಿ ನಿಸರ್ಗ ಮಹೇಶ್ ದಯಮಾಡಿ ವೇದಿಕೆಗೆ ಬರಬೇಕು. ಅವರಿಗೆ ಒಂದು ಪೂರ್ವಿಕರನ್ನ ಕಾರ್ಯ ಮುಖ್ಯ ಅತಿಥಿಗಳು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಉಪಾಧ್ಯಕ್ಷೆಯಾಗಿ ಫೈನಲ್ ಇಯರ್ BCA ವಿದ್ಯಾರ್ಥಿನಿ, ಅಂತಿಮ ಪದವಿ BCA ವಿದ್ಯಾರ್ಥಿನಿ ಕುಮಾರಿ ಮುಕ್ತಾ. ಕಾರ್ಯದರ್ಶಿಯಾಗಿ ಕುಮಾರಿ ರಾಧಿಕಾ. ಸಹ ಕಾರ್ಯದರ್ಶಿಯಾಗಿ ಕುಮಾರಿ ಅನಂತ್ ಫಾತಿಮಾ, ಅಂತಿಮ BBA ವಿದ್ಯಾರ್ಥಿನಿ ಅನಂತ್ ಫಾತಿಮಾ. ನುಡಿರತ್ನ ಕನ್ನಡ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವಂತಹ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರನ್ನು ಸ್ವಾಗತಿಸಿದ ಡಾಕ್ಟರ್ ವಿನೋದ ಅವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯೋಗೇಶ್ವರ್ ಅವರು ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ತಿಳಿಸುತ್ತಾ ಕವಿರಾಜ ಮಾರ್ಗದ ಸಾಲುಗಳನ್ನು ಹಾಡಲು ಬರುತ್ತಿದ್ದಾರೆ ರಾಧಿಕಾ, ಅಂತಿಮ ವಿದ್ಯಾರ್ಥಿನಿ ಬಿಎಂಇ. ಕಾವೇರಿಯಿಂದ ಗೋದಾವರಿ ಹರಿವಿದ್ದ ನಾಡದ ಕನ್ನಡಗಳು ಕಾವೇರಿಯಿಂದ ಗೋದಾವರಿ ಹರಿವಿದ್ದ ನಾಡದ ಕನ್ನಡಗಳು ವಿವಿಧ ಜನಪದಂ ಅದರೊಳಗಂ ಕಿಸುವಡಿಲಾಗಿದೆ ಮಹಾಕೋಪನ ನಗರದ ಪುರಿಗಿರಿಯ ಸದವಿಕೃತ ಮಪ್ಪಂಕುಂದರ ನಡುವಳ ನಾಡೆ ಪದನರಿದು ನುಡಿಯದು ನುಡಿಯುವುದರಿದ್ದಾರೆ ಮಾರ್ಪರ ಪದನರಿದು ನುಡಿಯದು ನುಡಿಯುವುದರಿದ್ದಾರೆ ಮಾರ್ಪರ நாடவர்கள் ஜனுரர் நிகழின் குறிதோதவியம் காவிய பிரயோக பரியதமதிகள் காவிய பிரயோக பரியதமதிகள் சுபடர்கள் கவிகள் சுப்ரபுகள் ஜல்வர்கள் அபிநயர்கள் குணிகள் அபிமானிகள் அத்தியுக்கள் கம்பீர சித்த விவேகிகள் நாடவர்கள் ரசித்தல் விவேகிகள் நாடவர்கள். ಕವಿರಾಜ ಮಾರ್ಗದ ಸಾಲುಗಳನ್ನು ಸೊಗಸಾಗಿ ಹಾಡಿದ ರಾಧಿಕಾ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಕಾರ್ಯವನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ.
ಕನ್ನಡದ ಮಾರ್ಗದಲ್ಲಿ ನಡೆ ಎಂದು GS ಶಿವರುದ್ರಪ್ಪ ಅವರು ಹೇಳಿದಂತೆ ಈಗ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರು ಉದ್ಘಾಟನಾ ಭಾಷಣ ಮತ್ತು ವಿಶೇಷ ಉಪನ್ಯಾಸ ನೀಡಬೇಕೆಂದು ಕೋರುತ್ತೇನೆ. ವರಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾಧರಿಪ ನಿನ್ನಡಿಯ ಸೋಮಿಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವ ಗುರುವೇ ಅಂತರಾತ್ಮ. ಸಮಾರಂಭದ ಅಧ್ಯಕ್ಷರು, ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಭಾರತೀಯವರೇ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮ್ಯಾನುಕುಮಾರಿಯವರೇ, IQAC ಕೋಆರ್ಡಿನೇಟರ್ ಪ್ರೊಫೆಸರ್ ಸುಖಸಾಮೆ, ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿನೋದ ಅವರೇ, ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಒಂದು ಮಾತಿದೆ, ಯಾರಾದ್ರೂ ಎಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ಮಾತಾಡಬೇಕು ಅಂದ್ರೆ ಯಾರಾದ್ರೂ ಎಷ್ಟು ಚಂದ ಮಾತಾಡಬೇಕು ಅಂದ್ರೆ ಅವ್ರ ಮಾತನ್ನು ಕೇಳಬೇಕು ಅಂತ ಕೇಳುವವರು ಹಾಕಲಿಲ್ಲ. ಯಾರಾದ್ರೂ ಎಷ್ಟು ಚಂದ ಮಾತು ಕೇಳ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ಹೇಳ್ಬೇಕು ಅಂತ ಮಾತಾಡೋರು ಹಾಕಲಿಲ್ಲ. ನನಗೆ ಈ ಸಭೆ ನೋಡಿದಾಗ ನೀವೇನಾದ್ರೂ ಮಾತಾಡಬೇಕು ಅಂತ ಆಸೆ ಆಗ್ತದೆ. ಎಷ್ಟೋ ಸಲ ಕರ್ತವ್ಯಕ್ಕೆ ಮಾತಾಡೋದು ಇರುತ್ತೆ, ಎಷ್ಟೋ ಸಲ ಆಸೆಯಿಂದ ಮಾತಾಡೋದು. ಈ ಸಭೆಗೆ ಇರೋ ಮಕ್ಕಳಿಗೆ ಏನಾದ್ರೂ ಹೇಳ್ಬೇಕು ಅಂತ ಒಂಥರ ಮನಸ್ಸಿನೊಳಗೆ ಒಂದು ಅಂತರ್ಬೋಧೆ ಆಗುತ್ತೆ. ಆ ಥರದೊಂದು ಸಭ್ಯವಾದ ಸಭೆ, ಎಲ್ಲ ಚಂದವಾಗಿ ಕೂತಿದ್ದೀರಿ, ಚಂದವಾಗಿ ಕಾಣಿಸ್ತಿದ್ದೀರಿ ಮಕ್ಕಳು. ಇನ್ನು ಸ್ವಲ್ಪ ಹೊತ್ತು ನೀವು ದಯವಿಟ್ಟು ಮಾತನ್ನು ಕೇಳಿಸ್ಕೋಬೇಕು. ಇನ್ನು ಸವಾಲೇನು ಅಂದ್ರೆ ನೀವು ಕೇಳಬಲ್ಲ ಹಾಗೆ, ನೀವು ಕೇಳೋದಕ್ಕೆ ಇಷ್ಟಪಡೋ ಹಾಗೆ ಮಾತಾಡಬೇಕು. SDM ಕಾಲೇಜಿನ ನುಡಿರತ್ನ ಕನ್ನಡ ಸಂಘದ ಈ ವರ್ಷಕ್ಕೆ ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದೇನೆ. ನಾನು ಮಾರುತಿ ಪ್ರಸನ್ನಾಗೆ ಹೇಳಿದ ನಿಜ. ಸಾಮಾನ್ಯವಾಗಿ SDM ಕಾಲೇಜಿಂದ ನನಗೆ ಆಹ್ವಾನ ಬಂದ್ರೆ ನಾನು ಸಾಮಾನ್ಯ ತಪ್ಪಿಸ್ಕೊಳ್ಳೋದಿಲ್ಲ.
ಏನು ನೆಪ ಹೇಳೋದಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಸಂಸ್ಕೃತಿ ಪೋಷಕವಾದ ವಾತಾವರಣ ಇರುತ್ತೆ. ನಾನು ಇಲ್ಲಿ ಮಾತ್ರ ಅಲ್ಲ, ಹಲವಾರು STM ಕಾಲೇಜುಗಳಲ್ಲಿ ಹೋಗಿ ಮಾತಾಡ್ತಿದ್ದೇನೆ. ಅಲ್ಲಿ ಮಾತಾಡೋ ಕೃತಾರ್ಥ ಭಾವ, ಧನ್ಯತೆ, ಸಂತೋಷ, ಖುಷಿ, ಅದೇ ಸಂತೋಷದಿಂದ ಇಲ್ಲಿ ಬಂದಿದೆ. ನಿಮ್ಗೆಲ್ಲರೂ ಗೊತ್ತು ಮಕ್ಕಳಿಗೆ ರಷ್ಯಾ ಉಕ್ರೇನ್ ವಾರ ನಡೀತಾ ಇದೆ. ಪ್ರಪಂಚದ ಹಲವಾರು ಭಾಗಗಳಲ್ಲಿ ಯುದ್ಧ ನಡೀತಾ ಇದೆ. ಈ ಆಕ್ರಮಿಸುವುದಿದೆಯಲ್ಲ, ಇನ್ನೊಬ್ಬರನ್ನು ಆಕ್ರಮಿಸೋದು, ಅದು ಮನುಷ್ಯನಿಗಿರುವಂತಹ ಕೆಟ್ಟ ಗುಣಗಳನ್ನು ನಂದಷ್ಟೇ ಸಾಕಾಗೋದಿಲ್ಲ, ಇನ್ನೊಂಚೂರು ಆಕ್ರಮಿಸ್ಕೋಬೇಕು ಅಂತ ಎಲ್ಲರೂ ಚೂರು ಇರುತ್ತೆ. ಬೇಸಾಯದಲ್ಲಿ ಪಕ್ಕದ ಜಮೀನವ್ರ ಮಧ್ಯದಲ್ಲಿ ಒಂದು பொது ಹಾಕ್ತಾರೆ, ಒಂಚೂರು ಕಲಸಿ ಹಾಕಬೇಕು. ಇದು ದೇಶಗಳಿಗೂ ಆಕ್ರಮಿಸಬೇಕು. ಇಂಗ್ಲಿಷ್ನಲ್ಲಿ ಅದನ್ನ ಅಗ್ರೆಷನ್ ಅಂತಾರೆ. ಇನ್ನೊಬ್ಬರ ಬದುಕಿನ ಒಳಗೆ ನುಗ್ಗೋದು, ಅದನ್ನ ಅಗ್ರೆಷನ್ ಅಂತ ಹೇಳ್ತಾರೆ. ನೀವೆಲ್ಲ ರಕ್ತಪಾತದ ಯುದ್ಧದ ಬಗ್ಗೆ ಕೇಳಿ ಅಥವಾ ಟಿವಿಗಳಲ್ಲಿ ನೋಡ್ತೀವಿ ಅಥವಾ ವೃತ್ತಪತ್ರಿಕೆಗಳಲ್ಲಿ ಓದ್ತೀವಿ. ರಕ್ತಪಾತವಿಲ್ಲದೆ ಈ ಯುದ್ಧ, ಈ ಆಕ್ರಮಣ ನಡೀತಾ ಇದೆ ಪ್ರಪಂಚ. ಈಗ ಒಬ್ಬರು ಇನ್ನೊಬ್ಬರನ್ನ ಆಕ್ರಮಿಸಬೇಕಾದ್ರೆ ಮತ್ತೊಬ್ಬರು ರಾಕೆಟ್ ತಗೊಂಡು ಹೋಗ್ಬೇಕಾಗ್ತದೆ, ಟ್ಯಾಂಕರ್ ಬೇಕಾಗ್ತದೆ, ಬಾಂಬ್ಗಳು ಬೇಕಾಗ್ತದೆ. ನಮಗೆ ಗೊತ್ತಿರದ ಹಾಗೆ ಇನ್ಯಾರೋ ಒಬ್ಬರು ನಮ್ಮನ್ನು ಆಕ್ರಮಿಸುತ್ತಾರೆ. ಈ ಆಕ್ರಮಣ, ಈ ಅಗ್ರೆಷನ್ ಪ್ರಪಂಚದಲ್ಲಿ ತುಂಬಾ ಬೆಳೆದಿದೆ. ಮತ್ತೆ ನಾನು ಪ್ರಪಂಚ ಬಹಳ ಭಾಗ ನೋಡಿದ್ದೆ, ತುಂಬಾ ನೋಡಿದ್ದೆ. ಎಲ್ಲ ದೇಶಗಳಿಗೂ ಈಗ ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ. ಅಸ್ಮಿತೆ ಅಂದ್ರೆ ಬರೀ ಜಿಯೋಗ್ರಫಿಕಲ್ ಎಕ್ಸಿಸ್ಟೆನ್ಸ್ ಅಲ್ಲ, ಕಲ್ಚರಲ್ ಎಕ್ಸಿಸ್ಟೆನ್ಸ್, ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್, ರಿಲಿಜಿಯಸ್ ಎಕ್ಸಿಸ್ಟೆನ್ಸ್. ಎಲ್ಲ ಕಡೆಗೂ ಈ ತರದೊಂದು ಅಗ್ರೆಷನ್ ನಡೀತಾ ಇರ್ತದೆ. ನಮ್ಮ ಸಂಸ್ಕೃತಿ, ಧರ್ಮ, ಅಧ್ಯಾತ್ಮ, ನಂಬಿಕೆಗಳು, ರೂಢಿ, ಆಚಾರ, ಪರಸ್ಪರ ಎಲ್ಲದರಲ್ಲೂ ಅಗ್ರೆಷನ್ ಇದೆ. ಅಮೆರಿಕ ದೇಶ ಇದೆಯಲ್ಲ, ನಾನು ಆ ದೇಶವನ್ನು ಬಹಳ ಚೆನ್ನಾಗಿ ಬಲ್ಲೆ. ಬಹಳ ಸಲ ಹೋಗಿದ್ದೀನಿ ಆ ದೇಶಕ್ಕೆ. ಆ ದೇಶದ ಬಹುಪಾಲು ಭಾಗ ನಾನು ನೋಡಿದ್ದೆ, ಅಲ್ಲಿ ಇದ್ದು ಬಂದಿದ್ದೀನಿ. ಆ ದೇಶದ ಮನಸ್ಥಿತಿ ಒಂಚೂರು ನನಗೆ ಅಂದಾಗಿದೆ. ಇಡೀ ಪ್ರಪಂಚವನ್ನ ನಿಮಗೆ ಗೊತ್ತಿಲ್ಲದೆ ಆಕ್ರಮಿಸ್ತಾ ಇದ್ದಾರೆ. ಇಂಡಿಯಾ ದೇಶವನ್ನು, ಮೈಸೂರನ್ನು, ನಮ್ಮೂರನ್ನು, ನಮ್ಮ ಹೊಲನ್ನು, ನಮ್ಮ ರಸ್ತೆ ಅಮೆರಿಕ ಆಕ್ರಮಿಸ್ತಾರೆ. ಈ ಟ್ಯಾಂಕು, ಬಾಂಬು, ರಾಕೆಟ್ ತಗೊಂಡು ಯುದ್ಧಕ್ಕೆ ಹೋಗ್ತಾರಲ್ಲ, ಅದನ್ನ ಹಾರ್ಡ್ ಪವರ್ ಅಂತ ಹೇಳ್ತಾರೆ. ಹಾರ್ಡ್ ಪವರ್ ಇಂದ ಅಗ್ರೆಷನ್ ಮಾಡೋದು, ಆ ಹಾರ್ಡ್ ಪವರ್ ಇಂದ ಆಕ್ರಮಣ ಮಾಡೋದು ಅದೊಂದು ಪದ್ಧತಿ. ಆದ್ರೆ ಇನ್ನೊಂದಿದೆ, ಈಗ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಅದು ಸಾಫ್ಟ್ ಪವರ್ ಅಂತ ಹೇಳ್ತಾರೆ. ಸಾಫ್ಟ್ ಪವರ್ ಅಂದ್ರೆ ನಮ್ಗೆ ಹುಟ್ಟಿಸ್ತೀರ ಅಂತ ಗೊತ್ತಾಗಲ್ಲ, ನಮ್ಗೆ ಒಳಗು ಅಂತ ಗೊತ್ತಾಗಲ್ಲ, ನಮ್ಗೆ ನೋಡೇ ಆಗಲ್ಲ, ಒಳಗು. ಅಮೆರಿಕ ಈಗ ಇಂಥದ್ದೊಂದು ಸಾಫ್ಟ್ ಪವರ್ ಉಪಯೋಗಿಸಿ ಪ್ರಪಂಚವನ್ನೆಲ್ಲ ಆಕ್ರಮಿಸಿಕೊಂಡು ಶುರು ಮಾಡಿದೆ. ನಾನು ಈ ವಿಷಯ ಬಹಳ ಸರಳವಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ.
ನಾವು ಏನು ಊಟ ಮಾಡಬೇಕು ಅಂತ ಅಮೆರಿಕ ಡಿಸೈಡ್ ಮಾಡಿದೆ. ನಾವು ಹೆಂಗ್ ನಡ್ಕೋಬೇಕು ಅಂತ ಅಮೆರಿಕ ಡಿಸೈಡ್ ಮಾಡಿದೆ. ನಮ್ಮ ಅಟೈರ್, ಉಡುಪು, ನಮ್ಮ ಉಡುಗೆ ತೊಡುಗೆಗಳನ್ನ ಅಮೆರಿಕ ಡಿಸೈಡ್ ಮಾಡಿದೆ. ನಮ್ಮ ಆರೋಗ್ಯವನ್ನು ಅಮೆರಿಕ ಡಿಸೈಡ್ ಮಾಡಿದೆ. ವಿಚಿತ್ರ ಇದೆ. ನಾನು ಆ ಕಥೆಗೆಲ್ಲ ಹೋಗುದಿಲ್ಲ, ಬೇರೆ ಕಥೆ ಅದು. ನಮ್ಮ BP ನಾರ್ಮಲ್ ಲೆವೆಲ್ ಏನು ಅಂತ ಡಿಸೈಡ್ ಮಾಡೋರು ಅಮೆರಿಕನ್ ಫಾರ್ಮಸಿಸ್ಟ್ಗಳು, ಅಮೆರಿಕನ್ ಪೆಥಾಲಜಿಸ್ಟ್ಗಳು, ಅಮೆರಿಕನ್ ಡಾಕ್ಟರ್ಸ್, ನಾಟ್ ಇಂಡಿಯನ್ಸ್. ನಮ್ಮ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿರಬೇಕು ಅಂತ ಡಿಸೈಡ್ ಮಾಡೋರು ಅಮೆರಿಕನ್ ಪೆಥಾಲಜಿಸ್ಟ್, ಅಮೆರಿಕನ್ ಡಾಕ್ಟರ್ಸ್. ಸುಮ್ಮನೆ ಹೇಳ್ತೀನಿ, ಅಂದಾಜು ಡಯಾಬಿಟಿಸ್ ಅಂತಾರಲ್ಲ, ಸಕ್ಕರೆ ಕಾಯಿಲೆ ಇರ್ತಾರ. ಆ ಸಕ್ಕರೆ ಕಾಯಿಲೆಗೆ ಒಂದು ಡಯಾಬಿಟಿಸ್ ಥ್ರೆಶೋಲ್ಡ್ ಅಂತ ಇದೆ. ಅದಕ್ಕಿಂತ ಜಾಸ್ತಿ ಇದ್ರೆ ಅವನು ಡಯಾಬಿಟಿಸ್ ಅಂತ ತೀರ್ಮಾನ ಮಾಡ್ತಾರೆ. ಆ ಥ್ರೆಶೋಲ್ಡ್ ಅನ್ನ 5 ಮಿಲಿಗ್ರಾಮ್ ಒಳಗೆ ಸೇರಿಸ್ಬಿಟ್ರೆ, 5 ಮಿಲಿಗ್ರಾಮ್, ಈಗ ಫಾಸ್ಟಿಂಗ್ ಶುಗರ್ 75 ಅಂತ ಇದೆ, ಅದನ್ನು 70 ಮಾಡಿಬಿಟ್ರೆ ಪ್ರಪಂಚದಲ್ಲಿರುವಂತಹ ಎಷ್ಟೋ ಮಿಲಿಯನ್ತರ ಜನ ಡಯಾಬಿಟಿಸ್ ಒಳಗೆ ಬಂದಿದ್ದಾರೆ. ಅವರ ಅಷ್ಟು ಜನ ಡಯಾಬಿಟಿಸ್ ಒಳಗಾದ್ರೆ ಅವರ ಜೀವಮಾನದಲ್ಲಿ ಔಷಧಿ ತಗೋತಾರೆ. ಜೀವಮಾನದಲ್ಲಿ ಒಬ್ಬ ಡಯಾಬಿಟಿಸ್ ಒಳಗೆ ಬಂದ್ರೆ ಎಷ್ಟೋ ವ್ಯಾಪಾರ ಆಗುತ್ತೆ. ಹಾಗೆ ಏಕಕಾಲದಲ್ಲಿ 1 ಕೋಟಿ ಜನನ ಡಯಾಬಿಟಿಸ್ ಒಳಗೆ ತಂದಿರುತ್ತಾರೆ, ಅಷ್ಟು ವ್ಯಾಪಾರ ಆಗುತ್ತೆ. ಸೊ ಡಯಾಬಿಟಿಸ್ ಎಷ್ಟಿರಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಅದೊಂದು ಫಾರ್ಮಸಿ ಲಾಬಿ ಇರುತ್ತೆ. ಆ ಫಾರ್ಮಸಿ ಲಾಬಿ ವ್ಯಾಪಾರ ಮಾಡಬೇಕು ಅಂದ್ರೆ ಡಯಾಬಿಟಿಸ್ ಥ್ರೆಶೋಲ್ಡ್ ಇನ್ ಸ್ವಲ್ಪ ಒಳಗೆ ತಗೊಂಡು ಅಂತ ಹೇಳ್ಕೊಡ್ತಾರೆ. ಕನೆಕ್ಷನ್ ಯಾಕೆ ಮಾತಾಡ್ತಾ ಇದ್ದೀನಿ ಹೇಳಿ ಕತೆ. ಸೊ ಯಾವುದೋ ವ್ಯಾಪಾರದ ಆಕಾಂಕ್ಷೆಗೆ ನಮ್ಮೂರಲ್ಲಿರೋ ಯಾವನೋ ಡಯಾಬಿಟಿಸ್ ಆಗ್ತಾನೆ, ಅಲ್ಲಿ ತನಕ ಗೊತ್ತೇ ಇರಲ್ಲ. ನಮ್ ಡಾಕ್ಟರ್ ಹೇಳ್ತಾರೆ, ನಿನಗೆ ಗೊತ್ತಿರ್ಲಿಲ್ಲಪ್ಪ, ನೀನು ಡಯಾಬಿಟಿಕ್ ಆಗ್ಬಿಟ್ಟಿದೀಯಾ, ಸಕ್ಕರೆ ಕಾಯಿಲೆ ಇದೆ ಅಂತ. ಹಂಗಾಗಿ ಮಾತ್ರೆ ತಗೋಬೇಕಂತ ತಗೊಳ್ಬೇಕು, ದಿನ ತಗೋಬೇಕು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಗೋಬೇಕು. ಉಣ್ಣಕ್ ಮುಂಚೆ ಮಾತ್ರೆ ತಗೊಂಡು ಉಣ್ಬೇಕು. ಇವ್ರು ಮಾತ್ರೆ ತಗೊಳಕ್ ಶುರು ಮಾಡ್ತಾರೆ. ಇದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲಿ ಯಾರು ಕೆಂಚೆಗೌಡನ ಕೊಪ್ಪಳಲ್ಲಿ, ಮಂಚೆಗೌಡನ ಕೊಪ್ಪಳಲ್ಲಿ ಮಾತ್ರೆ ತಗೊಳ್ಳೋದು ನಿರ್ಧಾರ ಮಾಡೋದಕ್ಕೆ ಡಯಾಬಿಟಿಸ್ ಥ್ರೆಶೋಲ್ಡ್ ಅನ್ನ ನಿರ್ಧಾರ ಮಾಡಿದ್ದು ಅಮೆರಿಕನ್ ಪೆಥಾಲಜಿ. ಅದರಿಂದ ಎಷ್ಟೋ ವ್ಯಾಪಾರ ಇದೆ. ಯಾರು ಜೀನ್ಸ್ ಪ್ಯಾಂಟ್ ಹಾಕಿಲ್ಲ, ಈ ಜೀನ್ಸ್ ಅಂತ ಇದೆ, ನಾನು ಹಾಕಿದ್ದಾರೆ. ಈ ಜೀನ್ಸ್ ಅನ್ನೋದನ್ನ ಒಂದು 200 ವರ್ಷಗಳ ಹಿಂದೆ, 150 ವರ್ಷದ ಹಿಂದೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಲಿವಿಸ್ಟ್ರಾಸ್ ಅಂತ ಒಬ್ಬ ಟೈಲರು ದನ ಕಾಯೋರಿಗೆ, ಗಣಿ ಕೆಲಸ ಮಾಡೋರಿಗೆ ಅಂತ ಬಂದ. ನೀವು ಗೂಗಲ್ ಮಾಡಿ ನೋಡಿ. ದಿಸ್ ವಾಸ್ ಟೈಲರ್ಡ್ ಫಾರ್ ದಿ ಮೈನ್ ವರ್ಕರ್ಸ್ ಅಂಡ್ ದಿ ಕೌಬಾಯ್ಸ್. ಈ ಅಮೆರಿಕದವರು ವ್ಯಾಪಾರ ಮಾಡಿದ್ರು ಬಹಳ ಬುದ್ಧಿವಂತರು. ಆಮೇಲೆ ಏನ್ ಮಾಡಿದ್ರು, ಈ ಜೀನ್ಸ್ ಮತ್ತು ಟೀ ಶರ್ಟ್ ಹಾಕೋದಕ್ಕೆ ಈ ಅಟೈರ್ವನ್ನು ಹೆಸರಿಟ್ಟು ಕ್ಯಾಶುವಲ್ಸ್ ಅಂತ. ಫಾರ್ಮಲ್ಸ್ ಬೇರೆ, ಕ್ಯಾಶುವಲ್ಸ್ ಬೇರೆ, ಪಾರ್ಟಿ ವೇರ್ ಬೇರೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಕ್ಯಾಶುವಲ್ ಫಾರ್ಮಲ್, ನಾವು ಸ್ಟೂಡೆಂಟ್ ಆಗಿದ್ದಾಗ ಕ್ಯಾಶುವಲ್ ಫಾರ್ಮಲ್ ಅನ್ನೋ ಪದಗಳೇ ಇರುತ್ತೆ. ನಾವು ಗೊತ್ತಿದ್ದು ಎರಡೇ, ಊರಲ್ಲಿರಕ್ಕೊಂದು, ಓಡ್ ಬರಕ್ಕೊಂದು. ಹೊರಗಡೆ ಓಡಕ್ಕೊಂದು, ಮನೆಯಲ್ಲಿ ಇರಕ್ಕೊಂದು ಬಟ್ಟೆ ಅಷ್ಟೇ. ಇವರು ಡಿಫೈನ್ ಮಾಡಕ್ ಶುರು ಮಾಡಿದ್ರು, ಯಾವ್ಯಾವ ಡ್ರೆಸ್ ಯಾವ್ಯಾವ. ಈಗ ನೀವೆಲ್ಲರೂ ಪ್ರಪಂಚದಾದ್ಯಂತ ಜೀನ್ಸ್ ಹಾಕ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಮೆರಿಕಾದಲ್ಲಿ ಒಂದೂ ಜೀನ್ಸ್ ಹಾಕ್ತಿಲ್ಲ. ನಮ್ಮ ಬಳ್ಳಾರಿನಲ್ಲಿ
ಪ್ರತಿ ವರ್ಷ ಕೋಟ್ಯಾಂತರ ನೂರಾರು ಕೋಟಿ ರೂಪಾಯಿಗಳ ಜೀನ್ಸ್ ಅನ್ನ ಬಂದು ಎಕ್ಸ್ಪೋರ್ಟ್ ಮಾಡ್ತಾರೆ. ಇಲ್ಲಿ ಆರ್ಡರ್ ಕೊಟ್ಟು ಕಳಿಸ್ತಾರೆ. ಒಂದು ವರ್ಷಕ್ಕೆ ಆ ಜೀನ್ಸ್ ಬ್ರ್ಯಾಂಡ್ಗಳಿದೆಯಲ್ಲ, ಅವಕ್ಕೇನು ಒಳ್ಳೆ ಹೆಸರು ಇಟ್ಟವೆ. ಬಫೆಲೋ ಅಂತ ಒಂದು ಹೆಸರು, ಬಫೆಲೋ, ಲಿವಿಸ್ ಕ್ಲಾಸ್ ಇಂಥದ್ದು ಬ್ರ್ಯಾಂಡ್ಗಳಿದೆಯಲ್ಲ, ಈ ಬ್ರ್ಯಾಂಡ್ಗಳಿಂದ ಅಮೆರಿಕ ಸಂಪಾದನೆ ಮಾಡ್ತಾ ಇರುವಂತಹ ರಾಯಲ್ಟಿ $300 ಬಿಲಿಯನ್ ಇನ್ ಇಯರ್. ಅಂದ್ರೆ ನೀನೇನ್ ಬಟ್ಟೆ ಹಾಕೋಬೇಕು ಅಂತ ಅಮೆರಿಕ ಡಿಸೈಡ್ ಮಾಡಿ. ಈಗ ಬಟ್ಟೆ ಗೊತ್ತಿಲ್ಲ, ಇಷ್ಟೇ ನಿನ್ನ ಅಂತ ನೂರಾರು ಉದಾಹರಣೆ ಇರುತ್ತೆ. ನೀನೇನ್ ಭಾಷೆ ಮಾತಾಡ್ಬೇಕಂತ ಅಮೆರಿಕ ಡಿಸೈಡ್ ಮಾಡಿ. ನೀನೇನ್ ಊಟ ತಿನ್ಬೇಕು ಅಂತ ಅಮೆರಿಕ ಡಿಸೈಡ್ ಮಾಡಿ. ನಾವು ಈ ಕಲೋನಿಯಲ್ ಕಂಟ್ರೀಸ್ ಇದೀವ, ಆಳಿಸ್ಕೊಂಡು ಇದೀವ, ನಮ್ಗೆಲ್ಲ ಇಂಜಿನಿಯರ್ ಸಾಯ್ತಾ ಇದೀವಿ ನಾವು. ಅಂದ್ರೆ ಪಿಜ್ಜಾ ಹಟ್ ನಮ್ದಲ್ಲ, ಪಿಜ್ಜಾ ನಮ್ಮ ಆಹಾರ ಅಲ್ವಾ? ಪಿಜ್ಜಾ ಅಂಗಡಿಗಳು, KFC ಅಂಗಡಿಗಳು ಮೇನ್ ರೋಡ್ ಅಲ್ಲಿ ಇರ್ತಾರೆ. ಮುದ್ದೆ ಊಟ ಕೊಡೋ ಮಾದತ್ನಲ್ಲಿ ಒಳಗಡೆ ಮೂರಲ್ಲಿ ಅವನು ಮೇನ್ ರೋಡಲ್ಲಿ ಅಂಗಡಿ ಅವನು ಈಗಲೂ 50, 60, 70 ರೂಪಾಯಿಗೂ ಊಟ ಕೊಡ್ತಾನೆ. ಅದು ಪಿಜ್ಜಾ ನಿಮ್ ಮನೆಗೆ ಬರಕ್ಕೆ ಈಗ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಕೊಡ್ತಾರೆ, 500 ರೂಪಾಯಿ. ಚಪಾತಿ ಮಾಡ್ಬಿಟ್ಟು ಯಾರೋ ವಾಂತಿ ಮಾಡ್ಬೇಕು. ದಯವಿಟ್ಟು ಇನ್ನೊಂದ್ಸಲ ಪಿಜ್ಜಾ ತಿನ್ನುವಾಗ ನನ್ನ ನೆನಪಾಡ್ತೀನಿ. ನಾನು ಇದೇ ಹೇಳ್ತೀನಿ, ಮೊದಲನೇ ಸಲ ನಾನು ಎಲ್ಲೋ ಪಿಜ್ಜಾ ತಿನ್ನಕ್ ಹೋದಾಗ ಈಗ ಯಾಕೆ ಮನುಷ್ಯ ತಿಂತಾರೆ ಅಂತ ಅನ್ಕೊಂಡಿರ್ತೇನೆ. ಈಗ ನಿಮ್ಗೆ ಗೊತ್ತಿರಲಿ, ಟೇಸ್ಟ್ ಇಸ್ ಎ ಕಲ್ಟಿವೇಟಿಂಗ್ ಫ್ಯಾಕ್ಟರ್. ನೀವು ಕಲ್ಟಿವೇಟ್ ಮಾಡ್ಕೊಳ್ಳೋದು, ಟೇಸ್ಟ್ ಅನ್ನೋದು ತಾನೇ ಏನಿರಲ್ಲ. ಈಗ ನೀವು ನಿಮ್ ಸ್ಟ್ಯಾಂಡರ್ಡ್ ಜಾಸ್ತಿ ಆಯ್ತು ಅಂತ ಪಿಜ್ಜಾ ತಿನ್ನೋದು ಅಭ್ಯಾಸ ಮಾಡ್ಕೊತೀವಿ. ಪಿಜ್ಜಾ ರುಚಿಯಾಗಿರೋದಲ್ಲ, ಇಲ್ಲಿ ಬೆಳೆಯುವ ಯಾವುದೂ ಪಿಜ್ಜಾದಲ್ಲಿ ಇರಲ್ಲ. ನೀವು ತಿನ್ನಕ್ಕೆ ಅಭ್ಯಾಸ ಮಾಡಿ. ಕೋಕಾ ಕೋಲಾ ಇದೆ ಅಮೆರಿಕಾದಲ್ಲಿ, ಅಟ್ಲಾಂಟಾದಲ್ಲಿ ಕೋಕಾ ಕೋಲಾದೊಂದು ಇಂಟರ್ನ್ಯಾಷನಲ್ ಫ್ಯಾಕ್ಟರಿ ಕಂಪನಿ ಇದೆ. ಅವರು ಪ್ರಪಂಚದ ಎಲ್ಲಾ ದೇಶಗಳ ಟೇಸ್ಟ್ ಅನ್ನ ಅಭ್ಯಾಸ ಮಾಡಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಕೋಕಾ ಕೋಲಾ ಮಾಡ್ತಾರೆ. ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ಈ ಕೋಕಾ ಕೋಲಾ ಅನ್ನೋದು ಬಂದಿದ್ದು. ಅಲ್ಲಿ ತನಕ ಕೋಕಾ ಕೋಲಾ ಇರಲಿಲ್ಲ. ಅದು ಇದು ಇಷ್ಟ ಬರ್ತದಲ್ಲ, ಅದು ಕುಡಿತಾ ಇದ್ರು. ಸೋಡಾ ಇತ್ತು. ಕೋಕಾ ಕೋಲಾ ಬಂದಾಗ ಮೊದಲನೇ ಸಲ ಕೋಲಾ ಕುಡಿದ್ಬಿಟ್ಟು ನನ್ನ ಎಲ್ಲಾ ಬಂಧುಗಳಲ್ಲೂ ನೀರು ಬರ್ತಿತ್ತು. ಗಾಳಿ ನೀರು ಎಲ್ಲ ಬಂದು ಯಾವ ಪಿಶಾಚಿ ಕುಡಿತಾನೆ ಇಲ್ಲ ಅಂತ ನಮ್ಗೆ ಒಪ್ಪಿಲ್ಲ. ನಾವೇ ಒಪ್ಪಿಸ್ಕೊಂಡ್ವಿ. ಅಂದ್ರೆ ನಿಮ್ಮ ಫುಡ್ ಅನ್ನ ಅಮೆರಿಕ ಡಿಸೈಡ್ ಮಾಡಿದೆ. ಇದೆಲ್ಲವನ್ನೂ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ಮಕ್ಕಳೇ, ಕಲೋನಿಯಲ್ ಹ್ಯಾಂಗ್ ಓವರ್ ಇರ್ತಾರೆ. ಈ ಆಳಿಸಿಕೊಂಡ ಮನಸ್ಥಿತಿ ಇದೆಯಲ್ಲ, ಬಹಳ ಕಾಲ ಆಳಿಸ್ಕೊಂಡು ಅದರಿಂದ ಇಂಗ್ಲಿಷ್ ಅನ್ನೋದು ಬಹಳ ಅದ್ಭುತವಾದದ್ದು. ಕನ್ನಡ ಅಂದ್ರೆ ಏನು ಅಲ್ಲ. ನಮ್ಮ ಕಲ್ಚರ್ ಬಗ್ಗೆ ನಮ್ಗೆ ಗೌರವ ಇಲ್ಲ. ನಮ್ಮ ದೇಶ, ನಮ್ಮ ಮಣ್ಣು, ನಮ್ಮ ನೆಲ, ನಮ್ಮ ನಾಡು, ನಮ್ಮ ಕಾನೂನು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಯಾರು ಬಗ್ಗೆ ಗೌರವ ಇಲ್ಲ. ಅದು ಗೌರವ ಇಲ್ಲ. ನಿಮ್ಗೆ ಗೊತ್ತಿರಲಿ, ಮೈಸೂರಿಂದ 25 ಕಿಲೋಮೀಟರ್ ಆಚೆಗೆ ಹೋಗಿ ಬಸ್ಸಲ್ಲಿ ಅಲ್ಲಿ ಯಾವುದೋ 100 ಕರಿಮುತ್ತಳ್ಳಿ ಇರ್ತದೆ. ಅಲ್ಲೊಂದು ಸರ್ಕಲ್ ಇರ್ತದೆ. ಆ ಸರ್ಕಲ್ ನಲ್ಲಿ ಕೇಕ್ ಮಾಡೋದು ಇರ್ತಾರೆ. ನೀವು ನೋಡ್ತೀರಾ? ಎಲ್ಲಾ ಹಳ್ಳಿಗಳಲ್ಲಿ ಕೇಕ್ ಮಾಡೋದು ಕುತ್ಕೊಂಡಿದ್ದಾರೆ. ಯಾಕೆಂದ್ರೆ ಹಳ್ಳಿಗಳಲ್ಲೆಲ್ಲ ಹ್ಯಾಪಿ ಬರ್ತ್ಡೇ ಮಾಡಕ್ಕೆ ನಮ್ಮ ಏರಿಯಾದಲ್ಲಿ, ನಾನು ವಾಸ ಮಾಡೋ ವಿಜಯನಗರದಲ್ಲಿ ಕನಿಷ್ಠ ಒಂದು 20-25 ಕೇಕ್ ಮಾಡೋದು.
ಅಂದ್ರೆ ನಾವು ವಿ ಆರ್ ಇಮಿಟೇಟಿಂಗ್ ದಿ ಬೆಸ್ಟ್. ಈ ನಾವಷ್ಟೇ ವಿದ್ಯಾವಂತರು ಬರ್ಡೇ ಮಾಡ್ತಿದ್ವಿ, ನಾನು ಬರ್ಡೇ ಗಿಟ್ಟೆ ಮಾಡೋದು, ನನಗೆ ಬರ್ಡೇ ಹೋದ್ಮೇಲೆ ಗೊತ್ತಾಗೋದು, ಅಲ್ಲ ಇತ್ತಲ್ವಾ ಯಾವತ್ತು ಅಂತ ನನ್ ಮಠ ಹೋಗ್ತು. ಈಗ ನಮ್ಮ ಹಳ್ಳಿನಲ್ಲಿ ಬಿಲಿ ಸುಳ್ಳು ಹೇಳ್ತಾರ, ಕೂಲಿ ಕೆಲಸಕ್ಕೆ ಹೋಗೋರು ಅವ್ರ ಮಕ್ಕಳು ಬೆಂಗಳೂರು ಕೆಲಸದಲ್ಲಿದ್ದಾರೆ. ದೊಡ್ಡ ಕೆಲಸ ಅಲ್ಲ, ಯಾವ್ದೋ ಟಿವಿ ಶಾಪ್ ಕೆಲಸ ಮಾಡ್ತಾರೆ, ಕಬಾಬ್ ಮಾಡ್ತಾರೆ, ಪಾನಿಪುರಿ ಮಾಡ್ತಾರೆ. ಅಂತ ಹುಡುಗರು ಬಂದು ಅಮ್ಮನಿಗೆ ಅಪ್ಪನಿಗೆ ಮ್ಯಾರೇಜ್ ಆನಿವರ್ಸರಿ ಮಾಡ್ತಾ ಇದ್ದಾರೆ, ಅದಕ್ಕೆ ಕೇಕ್ ತಗೊಂಡ್ತಾರೆ, ವೆಡ್ಡಿಂಗ್ ಆನಿವರ್ಸರಿ. ನಾನು ಯಾರು ಕೇಳಿದ್ರೆ ಏನೋ ಶಿಕ್ಷಕಿ ಅದೇನೋ ನಿಮ್ಮ ಮನೇಲಿ ಮೇಲೆ ಚಕ್ರ ಹಾಕಿತ್ತು, ಅಯ್ಯೋ ನಮ್ಮ ಹುಡುಗ ಅದೇನೋ ಎಡ್ಡಿಂಗ್ ಅನ್ನೆಸರಿ ಅಂತ ಮಾಡ್ತಾರೆ. ಅದೇನೋ ಎಡ್ಡಿಂಗ್ ಅನ್ನೆಸರಿ ಅಂತ ಮಾಡ್ತಾ ನನಗೂ ನನಗೆ ನಾವು ಒಂಚೂರು ನಮ್ಮ ಹಣ ಬರ್ತಿದ್ದಂಗೆ ಇಮಿಟೇಟ್ ಅಮೆರಿಕ ನಮಗ್ ಗೊತ್ತಿಲ್ಲದಂಗೆ ಆಕ್ರಮಣ ಮಾಡ್ತಿದೆ. ದಿಸ್ ಈಸ್ ಕಾಲ್ಡ್ ದಿ ಸಾಫ್ಟ್ ಅಗ್ರೆಷನ್. ನಿಮ್ಗೆ ಗೊತ್ತಾಗಲ್ಲ. ನೀವು ನಿಮ್ಮ ವಯಸ್ಸಿನ ಮಕ್ಕಳು ಪಬ್ಲಿಕ್ ಆಗಿ ನಿಮ್ ಭಾಷೆ ಮಾತಾಡೋದು ಬಿಟ್ಬಿಟ್ಟಿದ್ದೀರಿ. ಯಾಕೆಂದ್ರೆ ನಿಮ್ಮ ಫುಡ್ ಅಲ್ಲಿ, ನಿಮ್ ದುಡ್ಡಲ್ಲಿ ಎಲ್ಲರನ್ನೂ ನೀವು ಅಮೆರಿಕನ್ ಫಾಲೋ ಮಾಡ್ತಾ ಇರುವಾಗ ನಿಮ್ ನಾಲ್ಗೆಲ್ಲೂ ಅಮೆರಿಕನ್ ಫಾಲೋ ವೆಸ್ಟರ್ನ್ ಫಾಲೋ ಮಾಡ್ತಾರೆ. ದಿಸ್ ಇಸ್ ವಾಟ್ಸ್ ಹ್ಯಾಪನಿಂಗ್. ಇದು ನಡೀತಾ ಇದೆ. ನಾವು ಗೊತ್ತಿಲ್ಲದಂಗೆ ನಮ್ಮೊಳಗೆ ಆಕ್ರಮಣ ಮಾಡ್ತಾ ಇದ್ದೇವೆ. ನಾನು ಕಳೆದ ತಿಂಗಳು ಜರ್ಮನಿಗೆ ಹೋಗಿದ್ದೆ. ಅದರ ಪಕ್ಕ ಫ್ರಾನ್ಸ್ ಇದೆ. ಫ್ರಾನ್ಸ್ಗೂ ಜರ್ಮನಿಗೂ, ಫ್ರಾನ್ಸ್ಗೂ ಇಂಗ್ಲೆಂಡ್ಗೂ 35 ಮೈಲಿ ಅಷ್ಟೇ. 35 ಮೈಲಿ ದೂರ. ಆ ಇಂಗ್ಲಿಷ್ ಚಾನಲ್ ಅಂತಿದೆಯಲ್ಲ, ಈ ಇಂಗ್ಲೆಂಡಿನ ದಕ್ಷಿಣ ಭಾಗದಲ್ಲಿ ಬ್ರೈಟನ್ ಅಂತ ಒಂದು ಊರಿದೆ. ಆ ಬ್ರೈಟನ್ ಹತ್ರ ಇಂಗ್ಲಿಷ್ ಚಾನಲ್ ಇದೆ. ಇಂಗ್ಲಿಷ್ ಚಾನಲ್ ಹತ್ರ ಚಾನಲ್ ಅಲ್ಲ, ಈ ಸಮುದ್ರ ಭೂಮಿಯನ್ನು ಕೊರೆದು ನುಗ್ಬಿಟ್ಟಿದೆ. ಆ ನುಗ್ಗಿರೋ ಭಾಗನ ಇಂಗ್ಲಿಷ್ ಚಾನಲ್ ಕರೀತೀವಿ. ಅದು 35 ಕಿಲೋಮೀಟರ್, 35 ಮೈಲಿ. ಆ 35 ಮೈಲಿಗೆ ಒಂದು ಸುರಂಗ ಮಾಡಿ, ಆ ಸುರಂಗದಲ್ಲಿ ಸಮುದ್ರದ ಒಳಗೆ ರೈಲು ಓಡಿಸ್ತಾರೆ. ರೈಲು ಹೋಗುತ್ತೆ ಇಂಗ್ಲೆಂಡ್ ಬ್ರೈಟನ್ ಇಂದ ಫ್ರಾನ್ಸ್ಗೆ ರೈಲು ಕನೆಕ್ಟಿವಿಟಿ. ಆ ಫ್ರಾನ್ಸ್ನವರು ಬರೀ 35 ಮೈಲಿ ದೂರ ಇದ್ದಾರೆ. ಇಂಗ್ಲಿಷ್ ಒಳಗೆ ಬರೆದ ಬೇರೆ ಆಗ್ತಿಲ್ಲ. ಇಂಗ್ಲಿಷ್ ಬಿಡಲ್ಲ, ಇಂಗ್ಲಿಷ್ ಮಾತಾಡೋದು ಪಬ್ಲಿಕ್. ನಿಮ್ಗೆ ಏರ್ಪೋರ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಇರ್ತಾರೆ, ಕಾರಣಕ್ಕೋಸ್ಕರ ಇಂಗ್ಲಿಷ್ ಬೋರ್ಡ್ಗಳು ಇರ್ತವೆ. ಬೀದಿಯಲ್ಲಿ ಇಂಗ್ಲಿಷ್ ಬೋರ್ಡ್ ಇರ್ತಾರೆ. ಜನ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಲ್ಲ, ಗೊತ್ತಾಗಲ್ಲ. ಜರ್ಮನಿಯಲ್ಲಿ ನಾನು ಹೈದರಾಬಾದ್ ಯೂನಿವರ್ಸಿಟಿ ಹೋಗಿದ್ದೆ. ಕಾರ್ಲ್ಸ್ರೂಹೆ ಅಂತ ಒಂದು ಅದ್ಭುತವಾದ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಹೋಗಿದ್ದೆ. ಅಲ್ಲಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವ್ರನ್ನ ಮಾತಾಡ್ತಿದ್ದಾರೆ. ನಾವು ಮೆಡಿಕಲ್ ಸ್ಕೂಲ್ಗಳಲ್ಲಿ, ಟೆಕ್ನಾಲಜಿಕಲ್ ಸ್ಕೂಲ್ಗಳಲ್ಲಿ, ಇಂಜಿನಿಯರಿಂಗ್ ಸ್ಕೂಲ್ಗಳಲ್ಲಿ ಜರ್ಮನಿ ಭಾಷೆ ಪಾಠ ಮಾಡ್ತಾರೆ. ನಾನು ಹೆಂಗ್ ಪಾಠ ಮಾಡ್ತಾರೆ ಮೇಲ್ಗಳು ತೊಂದರೆ ಆಗಲ್ಲ, ಅವ್ರಿಗೆ ಏನು ತೊಂದರೆ ಆಗಲ್ಲ. ಅವ್ರಿಗೆ ಇಂಗ್ಲಿಷ್ ಮತ್ತು ಜರ್ಮನಿ ಎರಡೂ ಭಾಷೆಯ ಪ್ರಭುತ್ವ ಇರುವಂತಹ ಮೇಲ್ಗಳಿರ್ತಾರೆ. ಅವರು ಇಂಗ್ಲಿಷ್ ನಲ್ಲಿ ಓದಿದ್ದನ್ನ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದೇ ಹ್ಯಾವ್ ವಾಟ್ ಟು ಟ್ರಾನ್ಸ್ಲೇಟ್ ಟು ಜರ್ಮನ್ ಅಂಡ್ ಟೀಚ್ ದಿ ಕ್ಲಾಸ್. ಆಮೇಲೆ ಪ್ರತಿನಿತ್ಯ ನಮ್ಮ ಆನ್ಲೈನ್ ನಲ್ಲಿ ಅವರ ಜರ್ಮನ್ ನಾಲೆಜ್ ಏನಿದೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ನಿಂದ ಏನೇನು ಓದ್ತಾರೆ ಅದೆಲ್ಲ ಜರ್ಮನ್ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಕ್ಲಾಸ್ ರೂಮ್ ಅಲ್ಲಿ ಮೆಡಿಕಲ್ ಸೈನ್ಸ್ ಅನ್ನ ಅವರು ಜರ್ಮನಿ ಜೋಕ್ ಮಾಡ್ತಾ ಇದ್ದಾರೆ. ನಾನು ಸುಳ್ಳು ಹೇಳ್ತಾರೆ. ನಮಗೇನು, ನಾನು ಮೊನ್ನೆ ವಿಡಿಯೋದಲ್ಲಿ ಒಂದು ಲೆಕ್ಚರ್ ಹೋಗಿದ್ದೆ. ಅಲ್ಲಿ ಟೆಕ್ನಾಲಜಿನಲ್ಲಿ ಕನ್ನಡ ಅಂತ ನಾವೇನು ಮಾತಾಡ್ಬೇಕಾಯ್ತು. ನಾನು ಒಂದು ತಮಾಷೆ ಹೇಳಿದೆ. ಮಾರ್ಕೆಟ್ ಅಲ್ಲಿ ಎಲೆ ಮಾರೋರ ಹತ್ರ ಹೋಗ್ತಾ ಇದೆ. ನೀವು ಎಷ್ಟು ಬೇಕಲ್ಲ ಎಲೆ ಅಂದ್ರೆ ಏನಂತೀರಿ? ಒಂದು ಡಜನ್ ಎಲೆ ಕೊಡುತ್ತೀರಾ? ಒಂದು ಕೌಳಿಗೆ. ಕೌಳಿಗೆ ಅನ್ನೋದು ಎಲೆಗೆ ಒಂದು ಯೂನಿಟ್ ಆಫ್ ಮೆಜರ್ಮೆಂಟ್. 20 ಲೀವ್ಸ್ ಈಕ್ವಲ್ಸ್ ಕೌಳಿಗೆ. 20 ಎಲೆಗೆ ಒಂದು ಕೌಳಿಗೆ ಇರ್ತಾರೆ.
5 ತೊಳಗಿನ ಒಂದು ಚೌಕ, 20 ಕಟ್ಟನ್ನ 20ರ ಒಂದು ಬಣ್ಣನ ಒಂದು ಕಟ್ಟು. ನಾನು ಹೇಳಿದ್ರೆ ಎಲೆ ಮಾರುವರು ಅವರಿಗೆ ಬೇಕಾದಂತ ಯೂನಿಟ್ಸ್ ಅನ್ನ ಅವರು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಎಲೆ ಮಾರುವರು ಅವ್ರಿಗೆ ಬೇಕಾದ ಯೂನಿಟ್ ಅನ್ನ ಒಂದು ಕವರ್ಗೆ ಅಂತ ಒಂದು ಚೌಕ ಅಂತ ಒಂದು ಕಟ್ಟು ಅಂತ ಮಾಡ್ತಾರೆ. ನೀವು ಹೂ ಮಾರೋದ್ರೆ ಒಂದು ಮಾರು, ಅರ್ಧ ಮಾರು, ಮೊಳ. ಅದೇ ಕಾಲೇಜಲ್ಲಿ ನೀವು ಯಾವ ಯೂನಿಟ್ ಯೂಸ್ ಮಾಡ್ತಿದ್ದೀರಿ, ನೀವು ಯಾವ್ದಾದ್ರು ಯೂನಿಟ್ ಮಾಡ್ಕೊಂಡಿದ್ದೀರಾ? ನಾವೆಲ್ಲ ಇಷ್ಟೆಲ್ಲ ಓದ್ತವ್ರು, ವಿ ಆರ್ ನಿಯರ್ ಕನ್ಸ್ಯೂಮರ್ಸ್. ನಾವು ಏನಾದ್ರು ಪ್ರೊಡ್ಯೂಸ್ ಮಾಡಲ್ಲ. ಹರ್ಟ್ಸ್ ಅಂತ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆಯಲ್ಲ, ಅದಕ್ಕೆ ಅದರ ಯೂನಿಟ್ ಆಫ್ ಮೆಜರ್ಮೆಂಟ್ ಇಸ್ ಹರ್ಟ್ಸ್. ನಮ್ಮಲ್ಲಿ ರೇಡಿಯೋನಲ್ಲಿ ತರಂಗಾಂತರ ಅಂತಾರೆ. 995 ಏನು ಕಿಲೋ ಹರ್ಟ್ಸ್ ಅಂತ. ಮೈಸೂರು ಆಕಾಶವಾಣಿದು 1041 ಕಿಲೋ ಹರ್ಟ್ಸ್. ಈ ಹರ್ಟ್ಸ್ ಅನ್ನೋದು ಹೆನ್ರಿಚ್ ರುಡಾಲ್ಫ್ ಹರ್ಟ್ಸ್ ಅಂತ, ನಾನು ಮೊನ್ನೆ ಹೋಗಿದ್ದಲ್ಲ, ಆ ಕಾರ್ಲ್ಸ್ರುಹೆ ಯೂನಿವರ್ಸಿಟಿಯ ಪ್ರೊಫೆಸರ್. ಅವನು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಒಂದು ಯೂನಿಟ್ ಅನ್ನು ತಯಾರು ಮಾಡಿದ. ಇಟ್ ಇಸ್ ನೇಮ್ಡ್ ಆಫ್ಟರ್ ಹಿಮ್. ಆ ನಾಮೆನ್ಕ್ಲೇಚರ್ ಇದೆಯಲ್ಲ, ಅದು ಹರ್ಟ್ಸ್ ಅನ್ನು ಅವನ ಹೆಸರಿಂದಾನೆ ಬಂದಿದ್ದು. ರುಡಾಲ್ಫ್ ಹೆನ್ರಿಚ್ ರುಡಾಲ್ಫ್ ಹರ್ಟ್ಸ್ ಅಂತ ಅವನು ಕಾರ್ಲ್ಸ್ರುಹೆ ಯೂನಿವರ್ಸಿಟಿ. ಅದೇ ನಾವು ನಮ್ಮ ದೇಶದಲ್ಲಿ ಕೂಡ ಹರ್ಟ್ಸ್ ಹೆಸರನ್ನೇ ಹೇಳ್ಬೇಕಾ? ನಮ್ಗೆ ಯಾವ ಯೂನಿಟ್ ಇಲ್ವಾ? ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ, ಸೈನ್ಸ್ ಮೇಸ್ಟ್ರು ಬೇಜಾರು ಮಾಡ್ಕೊಬೇಡಿ, ಅಥವಾ ನನ್ನನ್ನು ಸೇರಿಸಿ ಯಾರು ಬೇಜಾರು ಮಾಡ್ಕೊಬೇಡಿ. ನಮ್ಮ ಯೂನಿವರ್ಸಿಟಿಗಳಲ್ಲಿ ಕನ್ನಡಕ್ಕೆ ಕಾಂಟ್ರಿಬ್ಯೂಷನ್ ಸಿಗೋ ನಾವು ಏನು ಮಾಡೋದು? ನಾವು ನಿಯರ್ ಕನ್ಸ್ಯೂಮರ್ಸ್. ಅವ್ರು ಏನ್ ಹೇಳ್ತಾರೋ ಪರಮ ಪ್ರಸಾದ ತಗೊಳ್ತೀವಿ. ಮಾರ್ಕೆಟ್ ಅಲ್ಲಿ ಎಲೆ ಮಾರೋ ತೊಡಗೆ ಅಂತ ಕಟ್ಕೊಂಡವೇ ನಾವು ಮಾಡ್ಕೊಂಡಿಲ್ಲ. ನಾವು ಅಲ್ಲಿರೋದು ಮಾತ್ರ ಫಾಲೋ ಮಾಡ್ತೀವಿ. ಈ ಡೆಸಿಮಲ್ ಸಿಸ್ಟಮ್ ಬರೋದಕ್ಕೆ ಮುಂಚೆ ನಮ್ಮಲ್ಲಿ ಒಂದು ಪದ್ಧತಿ ಇತ್ತು, ನಾವು ಅದನ್ನು ಮಾಡ್ಕೊಂಡಿಲ್ಲ. ನಾವಿನ್ನು ಕಿಲೋಗ್ರಾಮ್ ಬಳಸ್ತಿದ್ದೀವಿ, ಇಂಗ್ಲೆಂಡಲ್ಲಿ ಪೌಂಡ್ ಬಳಸ್ತಾರೆ. ಪೌಂಡ್ ಕಿಲೋಗ್ರಾಮ್ ಕನ್ಸಿದಾಗಲ್ಲ, ಇಲ್ಲ ನಾವು ಪೌಂಡೇ ಬಳಸ್ತೀವಿ. ಅವ್ರು ಪೌಂಡ್ ಬಳಸ್ತಾರೆ, ನಾವು ಲೀಟರ್ ಬಳಸ್ತೀವಿ, ಅವ್ರು ಗ್ಯಾಲನ್ಸ್ ಬಳಸ್ತಾರೆ. ಅವರ ಮೆಜಾರಿಟಿ ರೇಟ್ ಅವ್ರು ಬೇರೆ ನಾವೇ ಇಟ್ಕೊಳ್ಳಲ್ಲ. ನಾನು ಹೇಳ್ತೀವಿ ಅರ್ಥ ಆಗ್ತದೆ. ದಿಸ್ ಈಸ್ ಎ ಕಲೋನಿಯಲ್ ಹ್ಯಾಂಗ್ ಓವರ್. ನೀವಿದ್ದೀರಲ್ಲ, ನೀವು ಮಕ್ಕಳಿದ್ದೀರಲ್ಲ, ನೀವು ನಿಮ್ಮ ಫ್ಯಾಮಿಲಿನಲ್ಲಿ ಸೆಕೆಂಡ್ ಆರ್ ಥರ್ಡ್ ಜನರೇಷನ್ ಎಜುಕೇಟೆಡ್. ಮೋಸ್ಟ್ ಪ್ರಾಬ್ಲಿ ನಿಮ್ಮ ಅಪ್ಪ ಅಮ್ಮ ಎಜುಕೇಟೆಡ್ ಇರ್ತಾರೆ. ಅವರ ಅಪ್ಪ ಅಮ್ಮ ಡೌಟ್, ಅವರ ಅಪ್ಪ ಅಮ್ಮ ದೇವರಲ್ಲಿ ಹೋಗ್ತಾರೆ ಅಲ್ವಾ? ನಿಮ್ಮ ಅಪ್ಪ ಅಮ್ಮ ಎಜುಕೇಟೆಡ್ ಇರ್ಬೋದು, ಅವರ ಅಪ್ಪ ಅಮ್ಮ ಡೌಟು ಇಲ್ಲದೇ ಇರ್ಬೋದು, ಅವರ ಅಪ್ಪ ಅಮ್ಮ ಅಂತ ಕಟ್ಟಬೇಕು. ಸೊ ಈ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಎಜುಕೇಟೆಡ್ಸ್ಗೆ ನಮ್ಗೆ ನಾವೇನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ, ಯಾಕೆ ಓದ್ಬೇಕು ಅಂತಾನೆ ಗೊತ್ತಿಲ್ಲ. ಓದೋದು ಯಾಕೆ? ಸಂಬಳ ತಗೋಬೇಕು. ಯಾವ್ಯಾವ ನನ್ನ ಮಕ್ಕಳ ಕಾರ್ ತಗೊಂಡ್ಬಿಟ್ಟವ್ರೆ, ನನ್ನ ಮಕ್ಕಳೇ ನೀನು ತಗೋಬೇಕು ಅಷ್ಟೇ. ಯಾವ ಅವ್ರು ಅವ್ರೇ ಮನೆ ಕಟ್ಬಿಟ್ಟ, ನೀನು ಕಟ್ಬೇಕು. ಒಂದು 30-40 60 ತಗೋಬೇಕು. ನಾವು 30-40 60 ಆಚೆ ಹೋಗೇ ಇಲ್ಲ. ಇದರೊಳಗೆ ಯೋಚನೆ ಮಾಡ್ತೀವಿ. ಇಂಥವರಿಗೆ ವಿನೋದ ಮಾಡ್ತಿರಲ್ಲ, ಅಸ್ಮಿತೆ, ಎಕ್ಸಿಸ್ಟೆನ್ಸ್, ಅದ್ರ ಬಗ್ಗೆ ಪರಿವೆ ಇರಲ್ಲ. ಎಲ್ಲ ಬರ್ತಾರೆ ಅವ್ರ ಹತ್ರ. ನಾವು 2ನೇ 3ನೇ 4ನೇ ದರ್ಜೆ ಪ್ರಜೆ ಆಗಿದ್ರು ಪರವಾಗಿಲ್ಲ, ನಮ್ಮದು. ಈಗ ಭಾಷೆ ಪ್ರಶ್ನೆ. ಇಂಗ್ಲಿಷ್ ಅನ್ನೋದು it is an unreasonable, unscientific, unstructured language. ನಾನೆಲ್ಲ ಹೇಳಿದ್ರು ಕನ್ನಡ ಬೇಕು ಹೊಟ್ಟೆಪಾಟಿಗೆ ಅಂತ ಬರೆಯುತ್ತೀವಿ. ಇದನ್ನು ಹೇಳಿದ್ರು ಒಬ್ಬ ಇಂಗ್ಲಿಷ್ ಮನ್, ಅವನ ಹೆಸರು ಜಾರ್ಜ್ ಬರ್ನಾರ್ಡ್ ಶಾ. He was a very well-known orator, a parliamentarian, a playwright. ಅವನು ಹೇಳಿದ ಮಾತು
is an unreasonable, unstructured language. ಇಂಗ್ಲಿಷ್ಗೆ ನಾವೆಲ್ಲ ಭಾಷಾ ವಿಜ್ಞಾನ, ಇಂಗ್ಲಿಷು ಸ್ಟ್ರಕ್ಚರ್ ರಾಜನೀತಿಕವಾಗಿ ಬಹಳ ಪ್ರಿಮಿಟಿವ್ ಲ್ಯಾಂಗ್ವೇಜ್. ಈ ಬರವಣಿಗೆಗೂ ಓದಿಗೂ ಸಂಗತ ಇಲ್ಲ. ಏನೋ ಬರೀತಾರೆ, ಏನೋ ಓದ್ತಾರೆ. ಇಂಗ್ಲಿಷ್ ಕೇಳಿ ಯಾಕೆ ಓದ್ತೀರಿ ಅಂತ ಗೊತ್ತಿಲ್ಲ ಅಂತ. POLICE ಏನದು? ಪೊಲೀಸ್. ಪೊಲೀಸ್ ಅನ್ನೋದಿಲ್ಲ, ಪೊಲೀಸ್ ಅಂತ. ಯಾಕೆ ಪೊಲೀಸ್ ಅನ್ಬಾರ್ದು? ಅನ್ಬಾರ್ದು ಅಷ್ಟೇ. ಪೊಲೀಸ್ ಅಂದ್ಬಿಟ್ರೆ ಪೊಲೀಸರು ಅಂತ ಕೇಳಿಸ್ತದೆ, ಅದಕ್ಕೆ ಅನ್ನಂಗಿಲ್ಲ, ಪೊಲೀಸ್ ಅಂತ. ಓಕೆ, POLICE ಪೊಲೀಸ್. ಈ ಸಿ ಒಂದು ಚೇಂಜ್ ಮಾಡಿ ಅಲ್ಲಿ ಟಿ ಹಾಕಿ ಏನಾಗುತ್ತೆ? ಪೊಲೈಟ್ ಆಗುತ್ತೆ. ಅಪ್ಪ ನೀವು ಒಂದೇ ಅಕ್ಷರ ಚೇಂಜ್ ಮಾಡಬೇಕು. ಈ ನುಡಿದೆಲ್ಲ ಹಂಗೆ ಇರ್ಬೇಕಲ್ವಾ? POLI ಪೊಲೀಸ್ ಇರ್ಬೇಕಲ್ವಾ? ಈ ಎಲ್ಲ ತೆಗೀತದೆ ಯಾಕೆ? ಪೊಲೈಟ್ ಯಾಕಾಯ್ತು? ಇದನ್ನೇ ಪೊಲೈಸ್ ಅಲ್ಲಿಲ್ಲ, ಅದನ್ನೇ ಪೊಲೀಸ್ ಅಲ್ಲಲ್ಲ. ನೀವು ಇಂಗ್ಲಿಷ್ ಅವ್ರನ್ನ ಕೇಳಿ, no, it happens like that. You're just pronounced like that. Why so? I don't know. ಅದಕ್ಕೆ ಅವರು ಅನ್ಸ್ಟ್ರಕ್ಚರ್ ಆಗಿದೆ. ಇಂಗ್ಲಿಷ್ನ ಆಲ್ಫಾಬೆಟ್ಸ್ ಇದೆಯಲ್ಲ, ನಾನು ಇಂಗ್ಲಿಷ್ ಬೈಯಕ್ಕೆ ಬಂದಿಲ್ಲ. ಇಂಗ್ಲಿಷ್ನ ಗ್ರೇಟ್ ಏನು ಅಂತ ನಾನು ಹೇಳ್ತೀನಿ. ಇಂಗ್ಲಿಷ್ನ ಆಲ್ಫಾಬೆಟ್ಸ್ ಇದೆಯಲ್ಲ, ಎಷ್ಟು ಅಕ್ಷರ ಅದರಲ್ಲಿ? 26. ಸಣ್ಣ ಅಕ್ಷರ ಯಾವ ಬಿಟ್ರಿ? ಎಷ್ಟಕ್ಷರ ಅದು? 52 ಅಕ್ಷರಗಳು. ಸೌಂಡ್ಸ್ ಎಷ್ಟು? 26 ಸೌಂಡ್ಸ್. ನೀವು ಎ ಅಥವಾ ಎ ಬರೋದು ಸೌಂಡ್ ಒಂದೇ ಅಲ್ವಾ? ಸೊ 26 ಸೌಂಡ್ಸ್, 52 ಆಲ್ಫಾಬೆಟ್ಸ್. ನೀವು 26 ಅಕ್ಷರದಲ್ಲಿ 49 ಸೌಂಡ್ಸ್ ಅನ್ನ ಹೊರಡಿಸಬೇಕು. ನೀವು ಕನ್ನಡದಲ್ಲಿ ಆ ಅಂತ ಬರೆದ್ರೆ ಅದು ಮಧ್ಯದಲ್ಲಿರಲಿ, ಕೊನೆಗಿರಲಿ, ಎಲ್ಲರಿರಲಿ ಅದು ಆ. ಕಾ ಅಂತ ಬರೆದ್ರೆ ಅದು ಮೊದಲಿರಲಿ, ಕೊನೆಗಿರಲಿ, ಎಲ್ಲಿರಲಿ ಅದು ಕಾನೆ. ವ್ಯತ್ಯಾಸ ಇಂಗ್ಲಿಷ್ ಆಗ ಯಾವ್ಯಾವ ವ್ಯತ್ಯಾಸ ಇರ್ತದೆ ಗೊತ್ತಾಗಲ್ಲ. ಸಕ್ಸಸ್ SUCCESS ಅಲ್ವಾ? SUCCESS ಇಲ್ಲಿರೋ ತಮಾಷೆ ನೋಡಿ. SU ಸಾ ಆಯ್ತು, ಕೆಲವು ಕಡೆ SAS ಆಗುತ್ತೆ, ಕೆಲವು ಕಡೆ SU ಸಾ ಆಗುತ್ತೆ. CC ಇದೆಯಲ್ಲ, ಆ ಮೊದಲನೇ ಸೀನ ಕಾ ಅಂತೀವಿ, ಸಕ್. ಎರಡನೇ ಸೀನ ಸಾ ಅಂತೀವಿ. ಎರಡು ಪಕ್ಕದಲ್ಲೇ, ಎರಡು ಪಕ್ಕದಲ್ಲೇ ಇವೆ. ಈಸಿ ಉಚ್ಚಾರಣೆ ಬೇರೆ, ಈಸಿ ಉಚ್ಚಾರಣೆ ಬೇರೆ. ಇದಕ್ಕೇನ್ ಮಾಡೋದು? ಅಲ್ಲ, ಮೊದಲು ಪಕ್ಕದಲ್ಲಿಂದ ಒಂದು ಕಡೆ ಇರ್ಬೇಕಲ್ಲ, ಪಕ್ಕದಲ್ಲಿ ಗೊತ್ತಿಲ್ಲ. ಇದು ಇಂಗ್ಲಿಷ್ ಪ್ರಾಬ್ಲಮ್. ನಾನು ಅದಕ್ಕೆ ಯಾವಾಗ ಒಂದು ತಮಾಷೆ ಮಾಡ್ತಿದ್ದೆ. TO ಹೇಳುದು ನಮಗೆ ಕಲಿಸುವಾಗ ನಾವು ಕನ್ನಡ ಓದೋರಲ್ವಾ, ಅದಕ್ಕೆ ಟೂ ಅಂತ ಓದ್ತೀವಿ. ಅದು ಟೂ ಅಲ್ಲ, ಇಂಗ್ಲಿಷ್ ಅವರು ಚೂ ಅಂತ ಅವರು ಇಂಗ್ಲಿಷ್ನಲ್ಲಿ ಯಾರು ಟಿ ಅಂತ ಹೇಳ್ತಾರೆ, ಅವರು ಟಿ ಅಂತ ಟಿ ಅಂತ ಹೇಳ್ತಾರೆ. ಆದ್ರಿಂದ TO2 TO2 ಅಲ್ವಾ? TO2 ಯಾಕೆ? TO2
TO2 ಆದ್ಮೇಲೆ GO2 ಆದ್ಮೇಲೆ ಲಾಜಿಕ್, ಸಿಂಪಲ್ ಲಾಜಿಕ್ ಆಗಲ್ಲ. ಬರಪ್ಪ ನಾವು ಆ ಕಡೆ ಈ ಕಡೆ ಬೇಡ. GO ರೈಟ್, DO ಅದಕ್ಕಲ್ವಾ ಈಗ ಯಾಕಂದ್ರೆ ಇದು ಅದು ಗೋ ಆಗಲ್ಲ, ಡೋ ಆಗಲ್ಲ, ಗೋ ಆಗುತ್ತೆ. ಡೋ ಆಗ್ಬೇಕಾದ್ರೆ DOUGH ಬಂದು ಡೋ. ಇದು ಚಪಾತಿ ಇಟ್ಟು ಡೋ. DOUGH ಬಂದ್ರೆ ಡೋ. DOUGH ಡೋ ಆದ್ಮೇಲೆ ROUGH ರೋ ಆದ್ಮೇಲೆ ಏನಾಗುತ್ತೆ? ಗೊತ್ತಾಗುತ್ತೆ. ರೋ ಆಗ್ಬೇಕಾದ್ರೆ ಮಾಡಬೇಕು ROW ರೋ ಆಗುತ್ತೆ. ROW ರೋ ಆದ್ಮೇಲೆ NOW ನೋ ಆಗ್ಬೇಕಲ್ವಾ? ಏನಾಗುತ್ತೆ? ನಮಗೂ ನೋವು. LOW ನೋ ಆದ್ಮೇಲೆ LOW ನೋ ಆಗ್ಬೇಕಲ್ವಾ? ಅದು ಲವ್ ಆಗ್ಬೇಕಾದ್ರೆ LOVE ಹಾಕ್ಬೇಕು. LOVE ಲವ್ ಆದ್ಮೇಲೆ DROVE ಡ್ರೋ ಆಗ್ಬೇಕಲ್ವಾ? ಇಲ್ಲ, ಡ್ರೋ. DROVE ಡ್ರೋ ಆದ್ಮೇಲೆ PROVE ಪ್ರೋ ಆಗ್ಬೇಕಲ್ವಾ? ಇಲ್ಲ, ಅದು ಟ್ರೂ. ಮಕ್ಕಳೇ, ಇಂಥದ್ದೊಂದು ಅನ್ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್ ಅನ್ನ ಇವತ್ತು ಪ್ರಪಂಚದ ಅತ್ಯಂತ ಪ್ರಭಾವಿ ಭಾಷೆಯಾಗಿ ಕಟ್ಟಿದ್ದು ಇಂಗ್ಲಿಷ್ನವರು ಸಾಕು. ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಇಸ್ ಇಂಗ್ಲಿಷ್. ಅಮೆರಿಕಾದಲ್ಲಿ ಯಾವುದೇ ಮಗುವಿನಲ್ಲಿ ಯಾವ ಭಾಷೆ ಬರುತ್ತೆ ಅಂತಂದ್ರೆ ನಾರ್ಮಲಿ ಅವರು ಇಂಗ್ಲಿಷ್ ಅಂಡ್ ಸ್ಪ್ಯಾನಿಷ್. ನಮ್ಮ ಕನ್ನಡಿಗರ ಮಕ್ಕಳು ಕೂಡ ಇಂಗ್ಲಿಷ್ ಅಂಡ್ ಕನ್ನಡ ಅನ್ನಲ್ಲ. ವಿ ನೋ ಇಂಗ್ಲಿಷ್ ಅಂಡ್ ಸ್ಪ್ಯಾನಿಷ್. ಕೆಲವರು ಫ್ರೆಂಚ್ ಕಲಿತಾರೆ. ಇಂಗ್ಲಿಷ್, ಕನ್ನಡ, ಸ್ಪ್ಯಾನಿಷ್. ಇಂಗ್ಲಿಷ್ ಅನ್ನ ಬಿಟ್ಟರೆ ತುಂಬಾ ಜನ ಆಡುವ ಭಾಷೆ ಸ್ಪ್ಯಾನಿಷ್. ನಮ್ಮ ಕನ್ನಡದವರು ಕೂಡ ಕನ್ನಡ ಕಲಿಸಲ್ಲ. ಕಲಿಸ್ತಾ ಇದೀವಿ ಸಹ, ಕಷ್ಟ ಕಲಿಸ್ತಾರಲ್ಲ ಮಕ್ಕಳು ಅಂತ ಕಥೆಗಳು ಕಲಿಸ್ಕೊಳಕ್ ಆಗಲ್ಲ. ಅಮೆರಿಕಾದಲ್ಲಿ, ಇಂಗ್ಲೆಂಡಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದ್ರೆ ನಮ್ಮ ಮಕ್ಕಳು ಕನ್ನಡ ಕಲಿಯಲ್ಲ. ಯಾಕೆ ಕಲಿಯಲ್ಲ ಅಂದ್ರೆ ಇಂಗ್ಲಿಷ್ ಇಸ್ ದ ಡಾಮಿನೆಂಟ್ ಲ್ಯಾಂಗ್ವೇಜ್. ಅದು ಬಹಳ ಪ್ರಬಲವಾದ ಭಾಷೆ. ಅದು ಪ್ರಪಂಚದ ಬೇರೆ ಭಾಷೆಗಳನ್ನ ಅಳೆದು ನುರಿದು ನಚ್ಚಾಕ್ತದೆ. ಜರ್ಮನಿಯಲ್ಲಿದ್ದಾರೆ ಕನ್ನಡಿಗರಿದ್ದಾರೆ, ಅವ್ರ ಮಕ್ಕಳ ಕನ್ನಡ ಮಾತಾಡ್ತಾರೆ. ಫ್ರಾನ್ಸ್ನಲ್ಲಿ ಅವ್ರ ಮಕ್ಕಳು ಕನ್ನಡ ಮಾತಾಡ್ತಾರೆ. ನಾನು ಸ್ಟಾಕ್ಹೋಮ್ಗೆ ಹೋಗಿದ್ದೆ, ಸ್ವೀಡನ್ಗೆ ಹೋಗಿದ್ದೆ. ಸ್ವೀಡನ್ನಲ್ಲಿ ಅವ್ರ ಮಕ್ಕಳು ಕನ್ನಡ ಮಾತಾಡ್ತಾರೆ. ನಮ್ಮ ಗಲ್ಫಲ್ಲಿರೋರು, ನೀವು ಅಬುದಾಬಿ, ಶಾರದಾ, ದುಬೈ, ಮಸ್ಕಟ್, ಬಹರೇನ್, ಕತಾರ್, ಈ ಎಲ್ಲಾ ದೇಶಗಳು ಹೋಗಿ ಕನ್ನಡ ಬಹಳ ಚೆನ್ನಾಗಿ ನಮ್ಮ ಮಕ್ಕಳಿಗಿಂತ ಚೆಂದ ಕನ್ನಡ ಮಾತಾಡ್ತಾರೆ. ಇಂಗ್ಲಿಷ್ ನಾಡಿನಲ್ಲಿ ಬದುಕಿದ ಮಕ್ಕಳು ಮಾತ್ರ ಕನ್ನಡ ಮಾತಾಡಲ್ಲ. ಯಾಕೆಂದ್ರೆ ಇಂಗ್ಲಿಷ್ಗೆ ಇನ್ನೊಂದು ಭಾಷೆಯನ್ನು ಕೊಲ್ಲುವಂತ, ಉಜ್ಜಾಕುವಂತ, ಸಾಯಿಸುವಂತ ಅಗ್ರೆಷನ್. ನಾನೆಲ್ಲ ಪ್ರಪಂಚನೆಲ್ಲ ನೋಡಿ ನನ್ನ ಅನುಭವ ಬಂದಿದ್ದು. ನಾನು ಪುಸ್ತಕ ಓದ್ಕೊಂಡು ಹೇಳ್ತಿಲ್ಲ, ನಾನು ನೋಡಿದ್ದೀನಿ. ಜರ್ಮನಿಯ ಮಕ್ಕಳು ಕನ್ನಡ ಬಹಳ ಹೊಸ ಮಾತಾಡ್ತಾರೆ. ನಾನು ಮೊನ್ನೆ ಅದಕ್ಕೆ ಲೆಕ್ಕ ಬರ್ತೇನೆ. ಜರ್ಮನಿಯಿಂದ ಬಂದಾಗ ಜರ್ಮನಿಗೆ ಕಾಲೇಜುಗಳಲ್ಲಿ, ಮೆಡಿಕಲ್ ಸ್ಕೂಲ್ಗಳಲ್ಲಿ ಟೀಚರ್ಸು ಪೇರೆಂಟ್ಸ್ಗೆ ಕಳಿಸುವಂತ ನೋಟ್ ನಲ್ಲಿ ನಾನು ನೋಡಿದ್ದೀನಿ. ಅವ್ರ ನೋಟ್ ನಲ್ಲಿ ಟಾಕ್ ಟು ಯುವರ್ ಚಿಲ್ಡ್ರನ್ ಅಟ್ ಹೋಮ್ ಇನ್ ಯುವರ್ ಮದರ್ ಟಂಗ್ ಅಂತ ಕಳಿಸಿದ್ದಾರೆ. ನಿಮ್ಮ ಮಾತೃಭಾಷೆಯಲ್ಲಿ ಮಕ್ಕಳ ಜೊತೆ ಮಾತಾಡಿ ಅಂತ ಅವ್ರು ಕಳಿಸಿದ್ದಾರೆ. ನಮ್ಮ ಸ್ಕೂಲಲ್ಲಿ, ಮೈಸೂರಲ್ಲಿ, ತಾಂಡೇಗೌಡ ಕೊಪ್ಪಲಲ್ಲಿ 11 ಸ್ಕೂಲ್, ಕಾನ್ವೆಂಟ್ ಸ್ಕೂಲ್ ಅಂತ ಒಬ್ಬರು ಮಾಡಿರ್ತಾರೆ. ಅವರು ಟಾಕ್ ಟು ಯುವರ್ ಚೈಲ್ಡ್ ಇನ್ ಇಂಗ್ಲಿಷ್ ಅಂತ ಬರೀತಾರೆ. ಆಗ ಅವ್ರ ಅಮ್ಮ ಮಗು ಕೂರ್ಸ್ಕೊಂಡು ಅಲ್ಲೂ ಡಾಬು ಡಾಬು ಏನ್ ಮಾಡ್ತಾ ಇದ್ದೆ, ಕೈಯಿಂದ ಬ್ಯಾಕ್ ಮಾಡ್ತಾ ಇದ್ದೆ. ಇವರು ಆಫೀಸ್ ಲೇಡಿ, ಅವರು ಇಂಗ್ಲಿಷ್ ಕಲಿತು ಶುರು ಮಾಡ್ತಾರೆ. ಕ್ಯಾಟ್ ಏನ್ ಮಾಡುತ್ತೆ, ಕ್ಯಾಟ್ ಮಿಯಾ ಮಿಯಾ ಅಂತ ಸೌಂಡ್ ಮಾಡುತ್ತೆ. ಇದು ಒಂದು ದೇಶ ಇನ್ನೊಂದು ದೇಶವನ್ನ ನಮಗೆ ಗೊತ್ತಿಲ್ಲದೆ ಆಕ್ರಮಿಸುವ ರೀತಿ. ನಿಮಗೆ ಗೊತ್ತಾ,
ಅವನ ಹೆಸರು ನಮ್ಮಲ್ಲಿ ಇಂಗ್ಲಿಷ್ ಶಿಕ್ಷಣ ತಂದವನು ಮೆಕಾಲೆ ಇಂಗ್ಲೆಂಡಿಗೆ ಒಂದು ಪತ್ರ ಬರ್ತಿದ್ದಾರೆ, ನೀವು ಗೂಗಲ್ ಮಾಡಿ. ಆ ಪತ್ರದಲ್ಲಿ ಹೇಳ್ತಾನೆ, ನಾನು ಭಾರತ ದೇಶದ ಉದ್ದಗಲ ಓಡಾಡಿದ್ದೇನೆ. ಈ ದೇಶ ಬಹಳ ಅದ್ಭುತವಾದ ದೇಶ. ಜನಗಳು ಸ್ವಾಭಿಮಾನಿಗಳು, ಜನಗಳು ದೇಶಾಭಿಮಾನಿಗಳು, ಜನಗಳು ಶೂರರು, ಜನರು ಶ್ರೀಮಂತರು, ಜನರು ಶ್ರಮಜೀವಿಗಳು. ಇಂಥ ದೇಶವನ್ನು ಆಳುವುದು ಕಷ್ಟವಾಗುತ್ತೆ. ಇನ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಜನಗಳಿಗೆ ಅವರ ಸಂಸ್ಕೃತಿ ಭಾಷೆಯ ವಿಚಾರಗಳಲ್ಲಿ ಕೀಳರಿಮೆ ಬರುವ ಹಾಗೆ ಮಾಡಬೇಕು. ಕೈಗಿಲ್ಲ ಬೇಕಾದ್ರೆ ಮತ್ತೆ ಯಾವ್ದು ನೋಡ್ಬೋದು, ಸಿಗುತ್ತೆ. ಮೆಕ್ಯಾನಿಕ್ಸ್ ಎಷ್ಟು ಚರ್ಚೆ. ನಿಮ್ಮ ಸಂಸ್ಕೃತಿಯ ಬಗ್ಗೆ ನೀವು ಕೇಳಿದ್ರೆ ಸಾಕು. ನಿಮ್ಮ ಡ್ರೆಸ್ ಬಗ್ಗೆ ನಿಮಗೆ, ನಿಮ್ಮ ಊಟದ ಬಗ್ಗೆ ನಿಮಗೆ. ಈಗ ಯಾರು ಕಾಲೇಜಿಗೆ ಗೊತ್ತಿರಿ ಏನೇ ತಿಂಡಿ ಅಂತ ಹೇಳಿ, ಅಯ್ಯೋ ನಮ್ಮಮ್ಮ ಬ್ರೇಕ್ಫಾಸ್ಟ್ ಮಾಡಿದ್ರು ಅಂತ ನಿಮ್ ಲೆವೆಲ್ ಜಾಸ್ತಿ. ರಾತ್ರಿ ಏನಾಯ್ತು ಚಿತ್ರಾನ್ನ ಮಾಡಿದ್ರು ಲೆವೆಲ್ ಕಡಿಮೆ. ಅದಕ್ಕೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ್ವಿ, ಒಂದೇ ಆಮ್ಲೆಟ್ ತಿನ್ಕೊಂಡು. ಅಂದ್ರೆ ನಿಮ್ಮ ಊಟದ ಬಗ್ಗೆ ನಿಮ್ಗೆ ಹೆಮ್ಮೆ ಇಲ್ಲ. ಕಾಲೇಜ್ ಯಾರು ರಾಗಿ ಮುದ್ದೆ ಊಟ ಮಾಡಲ್ಲ ಅಲ್ವಾ? ಅದೇ ಕಾಲೇಜಲ್ಲಿ ಅದೆಲ್ಲ ಊಟ ಮಾಡ್ತಾರಮ್ಮ, ಫ್ರೆಂಡ್ಸ್ ಎಲ್ಲ ಇರ್ತಾರೆ ತಾನೆ. ರಾಗಿ ಮುದ್ದೆ ಊಟ ಮಾಡೋದಿಲ್ಲ ಅಂದ್ರೆ ಯು ಆರ್ ನಾಟ್ ಹ್ಯಾಪಿ ವಿತ್ ಫುಡ್, ಯು ಆರ್ ನಾಟ್ ಪ್ರೌಡ್ ಅಬೌಟ್ ಫುಡ್, ಯು ಆರ್ ನಾಟ್ ಪ್ರೌಡ್ ಅಬೌಟ್ ಯುವರ್ ಅಷ್ಟೇ, ಯು ಆರ್ ನಾಟ್ ಪ್ರೌಡ್ ಅಬೌಟ್ ಯುವರ್ ಲ್ಯಾಂಗ್ವೇಜ್, ಯು ಆರ್ ನಾಟ್ ಪ್ರೌಡ್ ಅಬೌಟ್ ಆಫ್ ಯುವರ್ ಕಲ್ಚರ್. ಇವು ನಮ್ಮ ಕಲೋನಿಯಲ್ ಹ್ಯಾಂಗ್ ಓವರ್ ಇರ್ತಲ್ಲ, ಈ ಆಳಿಸಿಕೊಂಡ ದೇಶಗಳಿಗಿರುವಂತ ಸೈಕಿ. ನಿಮ್ಗೆ ಗೊತ್ತಿರಲಿ, ಇವತ್ತು ಕೂಡ ಗ್ರಾಮೇರಿಯನ್ಸ್ ಲಿಂಗ್ವಿಸ್ಟ್ಗಳ ಪ್ರಕಾರ ಕನ್ನಡ ಭಾಷೆ ಪ್ರಪಂಚದ ಅತ್ಯದ್ಭುತವಾದ ಭಾಷೆಗಳು. ಚಪ್ಪಳೆ ನೋಡಿಲ್ಲ. 4,500 ಭಾಷೆಗಳು ಅಸ್ತಿತ್ವದಲ್ಲಿವೆ. ಅದರಲ್ಲಿ ತುಂಬಾ ಲಾಜಿಕಲ್ ಆಗಿರುವಂತ, ಸ್ಟ್ರಕ್ಚರ್ಡ್ ಆಗಿರುವಂತ ಶ್ರೇಷ್ಠವಾದ 30 ಭಾಷೆಗಳನ್ನು, 25 ಭಾಷೆಗಳನ್ನು ಕನ್ನಡ ಒಂದು. ಹಾಗಂತ ಹೇಳುವುದು ಅಮೆರಿಕಾದ ಡಾಲರ್ನಲ್ಲಿರುವಂತ ಅದ್ಭುತವಾದ ಭಾಷೆ. ನಮಗೆ ಅವರ ಶಕ್ತಿನೇ ಗೊತ್ತಿಲ್ಲ. ವಿನೋದ ಹೇಳ್ತಾ ಇದ್ರು, ನಾನು ಕನ್ನಡವನ್ನ ಪ್ರಪಂಚದ ಮೂಲೆಗೆಲ್ಲ ತಗೊಂಡೋಗಿದ್ದೀನಿ ಅಂತ. ವಿನೋದ ಅಂತಲ್ಲ, ಕನ್ನಡ ನನ್ನ ಪ್ರಪಂಚದ ಮೂಲೆಗೆಲ್ಲ ತಗೊಂಡು ನನ್ನನ್ನ ಜಗತ್ತನ್ನ ಓಡಾಡ್ಬಿಟ್ಟು ಕನ್ನಡ ಶಕ್ತಿ ಇದೆ. ಅದ್ಭುತವಾದ ಶಕ್ತಿ ಇದೆ ಅಂದ್ರೆ, ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಒಗಟುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಒಡಪುಗಳಿಲ್ಲ. ಅನಕ್ಷರಸ್ಥ ಕಾರ್ಯರಚನೆ ಮಾಡಿದ್ದು ಪ್ರಪಂಚದ ಬಹಳ ಭಾಷೆಗಳಿಲ್ಲ. ಇಂಗ್ಲಿಷ್ನಲ್ಲಿಲ್ಲ. ಇಂಗ್ಲಿಷ್ನಲ್ಲಿ ವಿಸ್ಕಾನ್ಸಿನ್ ಯೂನಿವರ್ಸಿಟಿಯಲ್ಲಿ ಒಂದು ಫೋಕ್ಲೋರ್ ಡಿಪಾರ್ಟ್ಮೆಂಟ್ ಮಾಡಿದ್ರು, ಕ್ಲೋಸ್ ಮಾಡಿದ್ರು. ಯಾಕೆಂದ್ರೆ ದೇರ್ ಇಸ್ ನೋ ಫೋಕ್ಲೋರ್, ಮುಗ್ದೈತು. ಗೊತ್ತಾ, ವಿಸ್ಕಾನ್ಸಿನ್ ಯೂನಿವರ್ಸಿಟಿನಲ್ಲಿ ಅಮೆರಿಕಾದಲ್ಲಿ ಫೋಕ್ಲೋರ್ ಡಿಪಾರ್ಟ್ಮೆಂಟ್ ಇತ್ತು, ಈಗ ಕ್ಲೋಸ್ ಮಾಡ್ಬಿಟ್ಟು. ಯಾಕೆಂದ್ರೆ ದೇರ್ ಇಸ್ ನಥಿಂಗ್ ನಾಟ್ ಟು ಸ್ಟಡಿ ಅಪಾನ್. ಕ್ಲೋಸ್ ಮಾಡ್ಬಿಟ್ಟು, ಒಂದು 10 ವರ್ಷದಿಂದ ಕ್ಲೋಸ್ ಮಾಡ್ಬಿಟ್ಟು. ಆದ್ರೆ ನಮ್ಮಲ್ಲಿ ಜನಪದ ಸಂಸ್ಕೃತಿ ಅನ್ನೋದಿದೆ, ಜನಪದ ವೈದ್ಯ ಇದೆ, ಜನಪದ ಕುಣಿತ ಇದೆ, ಜನಪದ ಉಡುಪುಗಳಿವೆ, ಜನಪದದ ಬೇರೆ 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 ಅದ್ಭುತವಾದ ವಿದ್ಯೆಗಳು, ಜನಪದ ಗರ್ದಿ ಇದೆ. ನಾವು ಈಗ ಗೋಲ್ಡ್ ಜಿಮ್ಮು, ಸಿಲ್ವರ್ ಜಿಮ್ಮು ಅಂತೆಲ್ಲ ಹೋಗಿ ಜನ ಮೈ ಮುಟ್ತಾರಲ್ಲ, ನಮ್ಮಲ್ಲಿ ಗರ್ದಿ ವಿದ್ಯೆ ಒಂದೇ ಇತ್ತು. ಅವು ಯಾರು ದೊಡ್ಡ ಗೋಲ್ಡ್ ಹಾಕಿದ್ರು, 6 ಪ್ಯಾಕ್ 5 ಪ್ಯಾಕ್ ಅಂತ ಎಲ್ಲ ಮಾಡ್ತಾರಲ್ಲ ಹುಡುಗರು. ಅವ್ನು ಯಾವನ್ನ ಹೇಳ್ಬೇಕಾ? ಇಲ್ಲಿ ಇರ್ಲಿಲ್ವಾ ಕಲ್ಚರು? ಮೈಸೂರಲ್ಲಿ ಗಡ್ಡಿ ಮನೆ ಇದ್ದ, ಗಡ್ಡಿ ಮನೆಗಳು ಸಣ್ಣದೊಂದು ಬಾಗ್ಲಾತಿರೋರು. ಯಾಕೆಂದ್ರೆ ದೇಹ ಬೆಳೆಸೋದು ಹಿಂಗ್ ನಡೀಬಾರ್ದು ಅಂತ. ಗಡ್ಡಿ ಹಾಕೋದ್ರಿಂದ ಯಾರು ಹಿಂಗ್ ನಡೀತಿರ್ಲಿಲ್ಲ, ಟೈಟ್ ಆಗಿರೋ ಬಟ್ಟೆ ಹಾಕೋದಿರ್ಲಿಲ್ಲ. ನೀನು ದೇಹ ಬೆಳೆಸೋದು ಹಂಬಲಾಗಿರ್ಬೇಕು ಅಂತ ಕಲ್ಸೋರು.
ನೀವು ನಾನು ನೋಡಿದ್ದೆ, ನಾನು ಮೈಸೂರಿಗೆ ಬಂದಾಗೆಲ್ಲ ತುಂಬಾ ಗಡಿಯಾದ್ರು ಓಡಾಡೋರು. ಒಂದು ಲೂಸ್ ಆಗಿರೋ ಪೈಜಾಮ, ಒಂದು ಲೂಸ್ ಆಗಿರೋ ಅಂಗಿ ಹಾಕೊಂಡು ಓಡಾಡೋರು. ಇಲ್ಲಿ ತನಕ ಹಾಕೊಂಡು ಓಡಾಡೋರು. ಯಾಕೆಂದ್ರೆ ಬಾಡಿ ಪ್ರದರ್ಶನ ಮಾಡಬಾರ್ದು ಅಂತ. ಈಗ ಹುಡುಗರು ಹಿಂಗೆಲ್ಲ ಮಾಡ್ತಾರೆ. ಪ್ರದರ್ಶನ ಮಾಡಬಾರ್ದು ಅನ್ನೋದು ಒಂದು ಕಲ್ಚರ್ ಇತ್ತು ನಮ್ಮಲ್ಲಿ. ನಾವು ಪ್ರದರ್ಶನ ಅವರೆಲ್ಲ ವ್ಯಾಪಾರ ಮಾಡ್ತಿದ್ದಾರೆ. ನೀನ್ ಮಾಡಿದ 6 ಪ್ಯಾಕ್ ಮಾಡ್ತೀನಿ, 5 ಪ್ಯಾಕ್ ಮಾಡ್ತೀನಿ ಅಂತ ವ್ಯಾಪಾರ ಮಾಡ್ತಾರೆ. ನೀವು ಅದಕ್ಕೆ 10,000-5,000 ಕೊಟ್ಟು ಅಲ್ಲಿಗೆ ಹೋಗ್ತೀವಿ. ಗರ್ದಿ ಮನೆಗೆ ಹೋಗಿ ಮಣ್ಣಲ್ಲಿ ಗುದ್ದಾಗುತ್ತೆ. ಆದ್ರೆ ನಮ್ಮದು ಒಂದು ಯಾವುದು ವ್ಯಾಲ್ಯೂಬಲ್ ಅಲ್ಲ. ಯಾಕೆಂದ್ರೆ ಇದನ್ನ ಅವ್ರು ಮಾಡುತ್ತಿದ್ದಾರೆ. 200 ವರ್ಷ ನಮ್ಮನ್ನು ಆಳುತ್ತಲ್ಲ, ಆಳವನ್ನೇ ಮಾಡುತ್ತಿದ್ದಾರೆ. ನಿಮ್ ಭಾಷೆ ಅದ್ಭುತ ಅಲ್ಲ, ನಿಮ್ ಕಲ್ಚರ್ ಯಾವುದು ಚೆನ್ನಾಗಿಲ್ಲ, ನಿಮ್ಮ ಹಬ್ಬಗಳು ಚೆನ್ನಾಗಿರಲ್ಲ, ನಮ್ಮ ಹತ್ರ ಮಾಡಿ ಚೆನ್ನಾಗಿರ್ತವೆ. ಇಲ್ಲಿ ನಾನು ಇದು ನನಗೆ ಶುರು ಮಾಡಕ್ ಗೊತ್ತಾಗುತ್ತೆ, ಮುಗಿಸ ಗೊತ್ತಾಗಲ್ಲ. ಚೂರು ಹೇಳ್ಬಿಡ್ತೀನಿ. ನೀವು ಇನ್ನೂ ಕ್ಲಾಸ್ ಇದೆಯಾ? 12 ಕ್ಲಾಸ್ ಚೂರು ಹೇಳ್ಬಿಡ್ತೀನಿ. ಕನ್ನಡ ಭಾಷೆಯ ಒಂದು ಫೆಸಿಲಿಟಿ ಇದೆ. ಹಾಡೋದಕ್ಕೆ ಬಹಳ ಅದ್ಭುತವಾದ ಭಾಷೆ ಇದೆ. ನೀವು ತುಂಬಾ ಹಾರ್ಶ್ ಆಗಿರೋದನ್ನ ಹಾಡಬೇಕು ಅಂತ ಇಟ್ಕೊಳ್ಳಿ, ಅದು ಬೇರೆ ಅಕ್ಷರಗಳಿಗೆ ಹೇಳ್ತಾರೆ. ಗ ಜ ಡ ದ ಬ ಟ ರ ಕ ಇವೆಲ್ಲ ಉಗ್ರವಾಗಿರೋದನ್ನು ಹೇಳೋದಕ್ಕಿರುವಂತ ಭಾಷೆ. ಆ ಹಾಲ ಕಡ ನಮಗೆ ಕೊಡಿಯುತ್ತ ಆ ದೇಶ ನೋಡ ರಸಿಗೆ ದುಡಿಸುತ್ತ ಆ ಶಂಕ ಚಕ್ರ ಕಡಿದು ಊರಿದ ಎಸೆಯುತ್ತ ಆ ನಿನ್ನ ಜೊತೆ ಪುಡಿ ಪುಡಿ ಮಾಡಿ ಇಲ್ಲಿ ಜ ಜ ಜ ಜ ಭುವನವೆಲ್ಲ ಸವಿಯ ಸಲ್ಲ ಕವಿಯ ಗಾನ ಕಲ್ವಿ ಜೇನ ಸೊಗದ ಸ್ನಾನ ಅಮೃತ ಪಾನ ಅಮೃತ ಪಾನ ತಂತಿ ಅವನೇ ವೈಕ ಅವನೇ ವೈಕ. ಇಲ್ಲಿರೋ ಅಕ್ಷರಗಳ ನ ನ ಮ ಯ ಸ ಲ ಇವೆಲ್ಲ ಮುಂದುವರೆದ ಅಕ್ಷರ. ಪ್ರಪಂಚದ ಬಹಳ ಭಾಷೆಗಳಲ್ಲಿ ಫೆಸಿಲಿಟಿ ಇಲ್ಲ. ಯಾವುದೋ ದುಃಖದ ಹಾಡುಗಳು, ಸ್ಯಾಡ್ ಮೆಲಾಂಕಲಿ ಹಾಡಬೇಕು ಅಂತ ಹೇಳಿ ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು. ಏನ್ ಸ್ಪೆಷಲ್ ತೋರಿಸಿದ್ರ? ದೀರ್ಘಾಕ್ಷರ ಜಾಸ್ತಿ ಇದೆ. ನಿಮ್ಗೆ ಮೆಲಾಂಕಲಿ ಆಗಬೇಕು, ಸ್ಯಾಡ್ ಫೀಲಿಂಗ್ ಬೇಕು ಅಂದ್ರೆ ದೀರ್ಘಾಕ್ಷರಗಳಾಗ್ತವೆ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದ ನನ್ನ ತಿರುಗಿ ನಾನಾಗ ನೋಡಲೇ ನಿನ್ನ. ದೀರ್ಘಾಕ್ಷರಗಳು ಬಹಳ ಒಂದು ಮೌನದಲ್ಲಿ ಹುಟ್ಟಿದಾಗ ಹಾಡಿರ್ಬೇಕು ಅಂದ್ರೆ ಹೊನ್ನಗಿಂಡಿಯ ಹಿಡಿದು ಕೈಯೋಳು ಹೇಮವಾಗಿಯ ಚಿಂತಿಸಿ ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ ನೋಡು ಮೂಡದ ದಿಗಂತದಿ ಮೂಡು ಬೆಳ್ಳಿನ ಮೈಸಿರಿ ರಂಜಿಸುತ್ತಿದೆ ಚೆಲುವೆ ಆಕೆಗೆ ಸುಪ್ರಭಾತವ ಬಯಸಿರಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಘಲೆ ಹಾರು. ಎಷ್ಟಿದ ಅಕ್ಷರಗಳು ಈ ಫೆಸಿಲಿಟಿ ಎಲ್ಲ ಶಬ್ದಗಳ ಆಟವಿದೆ. ಎತ್ತೆತ್ತಲೀಗ ಕಕ್ಕತ್ತಲಾಯ್ತು ಗೊತ್ತಾಗದಾಯ್ತು ವಿಠಲ ಮುತ್ತಂತ ನಿನ್ನ ಕೈ ತುತ್ತು ತಿನ್ನ ಹೊತ್ತಾಯ್ತು ಬಾಬ ವಿಠಲ
ಬಟ್ಟಿರೋ ಬದುಕನೆ ನೀ ಬೆಳಕ ಹತ್ತಿಸಿ ಕಾಯುವ ಬೆಟ್ಟಬಡತೆ ಎತ್ತಿಕೊಂಡು ನನ್ನಂತ ನೋಡೋದು ಇದೊಂದು ಅಲಿಕ್ರೇಷನ್. ನಾನು ಬೇರೆದವ್ರು ಕ್ಲಾಸ್ ಆಗ್ಬೇಕು ತಿಳಿಸ್ತೀನಿ. ಈ ತರ ಬೇಕಾದಷ್ಟು ಪ್ಯಾಟ್ರನ್ಗಳಿವೆ ಕನ್ನಡ ಭಾಷೆ. ಅದರಿಂದನೇ ದಿಸ್ ಇಸ್ ಅ ಮಚ್ ಇವಾಲ್ವ್ ಲ್ಯಾಂಗ್ವೇಜ್ ಕಂಪೇರ್ ಟು ಇಂಗ್ಲಿಷ್. ಲಾಜಿಕಲ್ ಅದಕ್ಕಿಂತ ಹೆಚ್ಚು ವಿಕಸನಗೊಂಡಂತ ಭಾಷೆ. ಕನ್ನಡ ಲಿಪಿ ಇದೆಯಲ್ಲ, ಅದನ್ನ 13 ಭಾಷೆಗಳ ಓದು ಬರಹ ಗೊತ್ತಿದ್ದಂತ ವಿನೋಬಾ ಭಾವೆ ಕನ್ನಡ ಲಿಪಿಯನ್ನ ಕ್ವೀನ್ ಆಫ್ ಆಲ್ ಸ್ಕ್ರಿಪ್ಟ್ಸ್ ಅಂತ ಕರೀತಾರೆ. ಲಿಪಿಗಳ ರಾಣಿ ಅಂತ. ಕನ್ನಡ ಭಾಷೆ ಲಿಪಿ ಭಾರತೀಯ ಲಿಪಿಗಳ ರಾಣಿ ಅಂತ ಕರೀತಾರೆ. ಕನ್ನಡ ಸಂಘ ನಿಮ್ಮ ಭಾಷೆ ಬಗ್ಗೆ, ನಿಮ್ಮ ಅಸ್ಮಿತೆ ಬಗ್ಗೆ ನಿಮಗೆ ಅಭಿಮಾನ ಇದೆ. ಚಂದ ಕನ್ನಡದ ಕವಿಗಳಿದ್ದಾವೆ, ಅವರೆಲ್ಲ ನನಗೆ ಕಲಿಸಿರೋರು ಹೋಗ್ಬೇಕು. ನಾನೀಗ ಪ್ರಪಂಚದಾದ್ಯಂತ ಏನೇನೋ ಮಾತಾಡ್ತಿದ್ದೀನಲ್ಲ, ಅದೆಲ್ಲರೂ ನನಗೆ ಧಾರೆ ಇರ್ತದ್ದು, ನನಗೆ ಬೋಧ ಮಾಡಿತ್ತು, ನನಗೆ ದಾನ ಮಾಡಿತ್ತು, ನನಗೆ ಪ್ರಸಾದಿಸಿದ್ದು ಕನ್ನಡ. ಸಂದ ಮೇಲೆ ಕಟ್ಟು ಹೋಗುದಿಲ್ಲ ಸುಮ್ಮನೆ ಹೇಳ್ತಾ ಇಲ್ಲ. ಪ್ರಪಂಚದ ಯಾವ ಕವಿಗೆ ಗೊತ್ತಿದ್ರು ದೊಡ್ಡವರು. ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್, ಕೀಟ್ಸ್, ಬ್ಲೇಕ್ ಯಾರು ಗೊತ್ತಿದ್ರು ದೊಡ್ಡವರು. ಹೇಳ್ತಾರೆ ನಮಗೆ ತಾಕತ್ತಿಲ್ಲ. ಶೇಕ್ಸ್ಪಿಯರ್ಗಿಂತ ವರ್ಡ್ಸ್ವರ್ತ್ ಯಾರು ವಿದ್ವಾಂಸರು ಬರೆದಿರೋ ಮಾತು. ಕುವೆಂಪು ಅವರನ್ನ ಕನ್ನಡದ ವರ್ಡ್ಸ್ವರ್ತ್ ಅಂತ ಕರೀತಾರೆ. ಕುವೆಂಪು ಏನು ಗೌರವ ಬರೋದಿಲ್ಲ ಅಂತಿಲ್ಲ. ವರ್ಡ್ಸ್ವರ್ತ್ ಅನ್ನ ಇಂಗ್ಲಿಷ್ನ ಕುವೆಂಪು ಅಂತ ಕರೆದ್ರೆ ಅವನು ಗೌರವ. ಬೇರೆ ಕನ್ನಡ ಭಾಷೆಯನ್ನು ಆಟ ಆಡ್ತಿದ್ದೀರಾ, ಓದ್ಬೇಕು, ಕೇಳಬೇಕು. ನೀವು ಕನ್ನಡದ ಹಾಡುಗಳಿಗೆ ಕೋಲು ಸಖಿ ಚಂದ್ರಮುಖಿ ಕೋಲೆನಾದ ಲೀಲೆ, ಕೋಲೆನಾದ ಲೀಲೆ, ಕೋಲೆನಾದ ಲೀಲೆ, ಇಡೀ ಹಾಡು ನಾದಲೀಲೆ. ಮುಂಜಾವದ ಎಲ್ಲರ ಮೂರ್ತಿ ನೋಡುತ್ತಿ ಹವೆರಲ್ಲೇ ತನದ ಎಳೆದ ಚಿಗುರ ಚಿಗುರೆ ಹೂವ ಹೂವ ಹುಲ್ಲೆ, ಹೂವ ಹೂವ ಹುಲ್ಲೆ ಕಂಗೊಳಿಸುವ ಕೆಂಪು ಮುಂದೆ ಕನ್ನಡಿಸುವ ಮಂಜು ಹಿಂದೆ ಅತ್ತನಿಂದ ಬೇಕೆಗಾರ ಬರುವ ನಾನು ಅಂತ ಒಳಗಾರಕ್ಕಿದ್ದ ನಾದಲಿದೆ. ಹಾಡೇ ಆಟ ಆಡ್ತಾವ. ಮರುತ್ತಿದ್ದಂಗ ನಾರಿ ಮರಳು ಮಾಡಕ ಹೋಗಿ ಹೊರದರೋ ಜಗಮಯ್ಯಗ. ಚಂದ ಹಾಡುಗಳು ಕಲೀರಿ, ಹಾಡುಗಳನ್ನು ಕಲೀರಿ, ಕೇಳಿ ಕನ್ನಡ ಹಾಡುಗಳನ್ನು ಕೇಳಿ. ಎಲೆಯಂತೆ ಕರಕರಗಿ ಮರಳಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ, ಆನು ಬೆರಗಾದೆ. ಎಲೆಯಂತೆ ಕರಕರಗಿ ಅಕ್ಕಮದೇ ವಚನ 900 ವರ್ಷ ಹಿಂದೆ ಬಂದಿರೋ ವಚನ. ಎಲೆಯಂತೆ ಕರಕರಗಿ ಮರಳಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ, ಆನು ಬೆರಗಾದೆ. ಆಲುಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬಂದೆ ಆಪತ್ತಿಗಾಗುವರಾಗನು ಕಾಣಿ. ಎಳೆಯಂತೆ ಕರಕರಗಿ ಮರಳಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಏನ್ ಚಂದ ಚಂದ ಹಾಡು. ಆನೆಯ ಜರಿದು ಕೋಲವನೇರಿದರೆ ಆರೇನು ಮಾಡುವರು. ಅಲೋ ಪ್ರಭೋಜನ. ಆನೆಯ ಜರಿದು ಕೋಲವನೇರಿದರೆ ಆರೇನು ಮಾಡುವರು. ಕಸ್ತೂರಿ ಬಿಟ್ಟು ಕೆಸರ ಪೂಸಿದರೆ ಆರೇನು ಮಾಡುವರು. ಪಾಯಸ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು. ಅರಿದರಿದು ಗುಹೇಶ್ವರನ ಶವದಲ್ಲಿ ವಾದಿಸಿದರೆ ಆರೇನು ಮಾಡುವರು. ಏನ್ ಚಂದ ಚಂದ ಹಾಡುಗಳಲ್ಲ. ನನಗೆ ಸಂತೋಷ ಆಯ್ತು. ನುಡಿಗತ್ವ ನಿಮ್ ಪ್ಲಾನಿಂಗ್ ತುಂಬಾ ಚೆನ್ನಾಗಿದೆ. ಗಾದೆಗಳು, ಒಗಟುಗಳು, ಭಾಷೆ, ಕತೆ ಕಲೀರಿ. ಚೆನ್ನ ಕತೆ ಹೇಳೋದು ಕಲೀರಿ. ಚಂದವ ಕತೆ ಹೇಳೋದು. ನೀವು ಕಲಿತ ಅಳಿಸ್ಕೊಂಡು ಕತೆ ಹೇಳೋದು. ನಿಮ್ ಕತೆ ಯಾರಾದ್ರೂ ಕೇಳಬೇಕು ನೋಡ್ತಾರೆ. ಚೆನ್ನ ಕತೆ ಹೇಳೋದು. ಯಾವ ಕತೆಗೆ ಯಾವ ಭಾಷೆ ಆ ಭಾಷೆ ಕತೆ. ಗಾದೆಗಳ ಅಭ್ಯಾಸ ಮಾಡಿ. 10 ಮಾತಲ್ಲಿ ಹೇಳೋದು 1 ಮಾತಲ್ಲಿ ಹೇಳ್ತಾರೆ. ಆ ಭಾಷೆಗಳ ಆ ಗಾದೆಗಳ ಅಭ್ಯಾಸ, ಒಗಟುಗಳ ಅಭ್ಯಾಸ. ಏನ್ ಚಂದ ಚಂದ. ಉರಿಲಿಂದವರು ಬರೀಲದೊಳಗೆ ಮೂರ್ತಿಗಳು ಮುಗಿಸ್ಕೊಂಡು ಕೂತಿರುತ್ತೆ.
ನಮ್ಮ ಸಿದ್ಧಗಂಗಪ್ಪನ ಬುದ್ಧಿ ತಗೊಂಡೋಗಿ ಎದ್ಬಲ್ಲಿ ಗುರುವೆ ಎಬ್ಬಿಸ್ಕೊಂಡು ಕರ್ಕೊಂಡು ದೇವಸ್ಥಾನ ಕರ್ಕೊಂಡು ಜಳಕ ಮಾಡಿಸಿ ದುಡ್ಡು ಜನವಾರ ಕತ್ತರಿಸಿ ಅರಸೀಕೆರೆ ಸಂತೆಗೆ ತಗೊಂಡೋಗಿ ಉರಿ ಉರಿದಾಗ್ತಿದ್ರು ಅಂತ ಒಂದು ಒಪ್ಪಿದೆ. ಆ ಉತ್ತರ ಈರುಳ್ಳಿ ಉರಿಲಿಂದವರು ಬಲಿಗದವರಿಗೆ 3 ತಿಂಗಳು ಮುದುಕೊಂಡು ಕೂತಿದ್ದಾರೆ. ಈರುಳ್ಳಿ 3 ತಿಂಗಳು ಬೆಳೆ, ಅದು ಲಿಂಗಾಚಾರವಾಗಿರುತ್ತೆ ಹುಡುಗರಿಗೆ. ಅದಕ್ಕೆ ನಮ್ಮ ಸಿದ್ಧಗಂಗಪ್ಪನ ಬುದ್ಧಿ ತಗೊಂಡೋಗಿ ಎದ್ಬಲ್ಲಿ ಗುರುವೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದು ದೇವಸ್ಥಾನ ಕರ್ಕೊಂಡು ಜಳಕ ಮಾಡಿಸಿ ನೀರು ತೊಳಿತಾರೆ, ಜುಟ್ಟು ಜನವಾರ ಕತ್ತರಿಸಿ ಅದ್ರ ಬೇರೆ ಸೊಪ್ಪು ಕುಯ್ದಾಕ್ತಾರೆ, ಅರಸೀಕೆರೆ ಸಂತೆ ತಗೊಂಡೋಗಿ ಉರಿ ಅಂತ ಹೋಗ್ತಾರೆ. ತುಂಬಾ ಒಳ್ಳೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ. ನನಗೆ ಈ ಕಾಲೇಜಿನ ಮೇಲೆ ವಿಶ್ವಾಸ ಇರೋದೇನಂದ್ರೆ ಪ್ಲಾನಿಂಗ್ ಎಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಿ. ಮಕ್ಕಳಿಗೆ ಈ ಕ್ಲಾಸ್ರೂಮಲ್ಲಿ ಕನ್ನಡ ಹೇಳ್ಕೊಡ್ತೀವಲ್ಲ ಬಹಳ ಕಡಿಮೆ. ನಾನು ಕ್ಲಾಸ್ರೂಮಲ್ಲಿ ಕನ್ನಡ ಕಲ್ತಿದ್ದೀನಿ, ಬಹಳ ಧೈರ್ಯ ಕೊಡಲ್ಲ ಪರೀಕ್ಷೆಗೆ. ಬೀದಿಗೆ ಕಲಿಬೇಕು ಕನ್ನಡ. ತರಕಾರಿ ಮರವ್ರ ಹತ್ರ, ಕುಮಾರವ್ರ ಹತ್ರ, ಅಜ್ಜಿಯಂದ್ರ ಹತ್ರ ಅದು ಕನ್ನಡ ಕಲಿಬೇಕು. ಆ ಕನ್ನಡ ಕಲಿಬೇಕು. ನುಡಿರತ್ನ ನಿಮಗೆ ಹಾಗೆ ಕನ್ನಡದಲ್ಲಿ ಮಾತಾಡೋದಕ್ಕೆ, ಕನ್ನಡ ಕಲಿಯೋದಕ್ಕೆ, ಕನ್ನಡದ ರಿಸೋರ್ಸ್, ಅದರ ಜ್ಞಾನ ಸಂಪನ್ಮೂಲ ಏನೇನಿದೆ ಅದೆಲ್ಲವನ್ನು ಸ್ವೀಕರಿಸೋದಕ್ಕೆ ಕಾರಣ ಆಗಬೇಕು. ಅದಾಗುತ್ತೆ ಅಂತ ನನಗೆ ತುಂಬಾ ವಿಶ್ವಾಸ ಇದೆ. ಸತ್ಯವಾಗಲೂ ನಾನು ದೇಶಾವಧಿ ಮಾತಾಡ್ತೀನಿ. ಈ ಕಾಲೇಜು ಶುರು ಮಾಡಿದ್ರೆ ಅಂತ ಮಾಡ್ತೀನಿ. ಮಾಡಿ ಒಳ್ಳೆಯದಾಗಿ. ನಮಸ್ಕಾರ. ಬಹಳ ಆಕರ್ಷಕವಾಗಿ ಮಾತಾಡಿ ಒಳ್ಳೆಯ ಗಮನ ಸೆಳೆದ ಪ್ರೊಫೆಸರ್ ಕೃಷ್ಣಗೌಡ ಅವರಿಗೆ ಧನ್ಯವಾದಗಳು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹುಡುಗರ ಬೆಳಕ. ಜಗವೆಂದರೆ ಕೇವಲ ನುಡಿಯಲ್ಲ, ಅದು ಕಾವಲ ಕುರಿತ. ನಮ್ಮ ಕವಿ ನಿಸಾರ್ ಅಹಮದ್ ಅವರ ಮಾತನ್ನು ಸ್ಮರಿಸುತ್ತಾ ಈಗ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಾಲ್ಕೀರನ್ ಅವರು ಅಧ್ಯಕ್ಷ ನುಡಿಯನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ಶುಭೋದಯ. ಇವತ್ತು ನಮ್ಮ ನುಡಿರತ್ನ ಕನ್ನಡ ಸಂಘವನ್ನ ಪ್ರೊಫೆಸರ್ ಕೃಷ್ಣೇಗೌಡರು ಇಲ್ಲಿಗೆ ಬಂದು ಉದ್ಘಾಟನೆ ಮಾಡಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ನಾವೆಲ್ಲ ಮಕ್ಕಳ ನಮ್ಮಲ್ಲಿ ಬೆಳೆಯೋದು ಯಾವ ತರ ಅಂದ್ರೆ ನಗುವಿಂದ ಶುರುವಾಗೋದು. ನಗುವೆಂದು ಕಸ್ತೂರಿಯ ಪರಿಮಳ ಹರಡುವುದು ಕ್ಷಣದಲ್ಲಿ ಎಲ್ಲೆಲ್ಲೂ, ಅಳುವ ಗೋಳದು ಯಾರು ಕೇಳರು ಅಳುವನು ಡ್ಯಾಶ್ ಡ್ಯಾಶ್ ಎಲ್ಲೆಲ್ಲೋ ಅಳು ಮಾಡಿ ಯೂಸ್ ಆಗ್ಬೋದು. ನಗುತ್ತಿರೋ ನೀರಗುತ್ತಿದ್ದರೆ ಒರೇ ನಗುವುದು ನಿನ್ನೊಡನೆ, ಅಳುತ್ತಿರೋ ನೀರು ಅಳುತ್ತಿದ್ದರೆ ಒರೇ ಯಾರೋ ಕೇಳರು ನಿನ್ನೊಡನೆ. ಅಳುತ್ತಿರುವಂತ ನಮ್ಗೆ ಬುದ್ಧಿ ತಿಳ್ಕೊಂಡು ನಮ್ಮ ಅಮ್ಮ ಬೈಯೋಳು ನೋಡಿ. ನಗುವಲ್ಲಿ ಇವತ್ತು ಒರೇ ನಗುವುದು ನಿನ್ನೊಡನೆ. ಇಡೀ ಆಡಿಟೋರಿಯಂಲ್ಲೇ ಎಲ್ಲ ಅವರು ಇಂಗ್ಲಿಷು ಕನ್ನಡ ಎಲ್ಲ ಹೇಳಿದಾಗ ಎಷ್ಟು ನಕ್ಕಿದ್ದೀರಾ. ನಗು ಅನ್ನೋದೇ ಹಾಗಲ್ವಾ? ನಗು ಅನ್ನೋದು ಒಂದು ರೋಗ, ಆರೋಗ್ಯದ ಒಂದು ಭಾಗ. Laughter is the only medicine which has no side effect, and laughter is the only medicine which has no expiry date. Laughter is the only medicine which has no side effect. But ನಿಮ್ಮ ನೋಡಿದಾಗ ಅವರು ಇಂಗ್ಲಿಷು ಕನ್ನಡ ಕಂಪೇರ್ ಮಾಡ್ಕೊಂಡು ಹೇಳಿದಾಗ ಸೈಡಲ್ಲೆಲ್ಲ ಒಬ್ಬರ ಮೇಲೆ ಒಬ್ರು ಬಿದ್ದುಕೊಂಡು ನಗ್ತಾ ಇದ್ರಿ. ಸೊ ಸೈಡ್ ಎಫೆಕ್ಟ್ ಆಗಿದೆ ಸರ್, ಎಲ್ಲರೂ ಅಕ್ಕಪಕ್ಕದಲ್ಲಿ ಬಿದ್ದು. ಮತ್ತೆ ಕನ್ನಡದ ಬಗ್ಗೆ ಎಷ್ಟು ಜನ ಕವಿಗಳು ತಮ್ಮ ಅಭಿಮಾನವನ್ನ ತಮ್ಮ ಕವಿತೆಗಳ ಮೂಲಕ ಅವರಷ್ಟು ಹಾಡಿ ಹೇಳ್ತಿದ್ರು. ನನ್ಗೂ ಕೆಲವು ಕವಿತೆಗಳನ್ನ ಬಹಳ ಇಷ್ಟ. ಅದು ಬಾಯನ್ನ ಹೊಲಿತು ನಾಲ್ಗೆ ಕತ್ತರಿಸಿದ್ರು ಕೂಡ ಮೂಗ್ನಲ್ಲಿ ಕನ್ನಡ ಪದ ಆಡ್ತೀನಿ ಅಂತ ಜಿ.ಪಿ. ರಾಜರತ್ನಂ ಅವ್ರು ಹೇಳಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿದ್ದಾರೆ. ಕುವೆಂಪು ಅವರು ಹೇಳಿದ್ದಾರೆ. ಕನ್ನಡವಾಡ್ತಿರು ಅಂತ ಹೇಳಲ್ಲ, ಕನ್ನಡವಾಗಿರು ಅಂತ ಹೇಳ್ತಾರೆ. ನಾವ್ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಕ್ ಹೋಗಲ್ಲ. ಆಡ್ತಿರೋನೋ ಏನೋ ಪ್ರಾಸ ಬರಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ಬಂತೀವಿ. ಆದ್ರೆ ನಮ್ಗೆ ಯಾವಾಗ ಕನ್ನಡದ ಬಗ್ಗೆ ಒಂದು ಅಭಿಮಾನ ಸ್ವಲ್ಪ ಜಾಸ್ತಿ ಆಗತ್ತೆ, ಇರುತ್ತೆ ನಮ್ದು ಅಭಿಮಾನ. ಎಲ್ಲೋ ಒಂದು ಇಂಗ್ಲಿಷ್ ಅದರ ಒಂದು ಹೃದಯದಲ್ಲಿ ಸ್ವಲ್ಪ ಕೂತಿರ್ಬೋದು. ಯಾಕಂದ್ರೆ ಪಾಠ ಮಾಡೋದು ಎಲ್ಲ ಟೆಕ್ನಾಲಜಿ ಸೈನ್ಸ್ಗೆಲ್ಲ ನಾವು ಬಳಸ್ಕೊಳ್ತೀವಿ. ಬಟ್ ನಮ್ಗೆ ಯಾವಾಗ ಅರಿವಾಗುತ್ತೆ ಅಂದ್ರೆ ಸ್ವಲ್ಪ ನೀವು ಮೈಸೂರು ಬಿಟ್ಬಿಟ್ಟು ಡೆಲ್ಲಿಲೋ ಬಾಂಬೆಲೋ ಒಂದ್ 15-20 ದಿನ ಇರಿ, ಒಂದ್ ತಿಂಗಳಿರಿ.
ಆಗ ಅಲ್ಲಿ ನೀವು ಹೋಗ್ತಾ ಇರ್ತೀರಾ, ಇನ್ನೊಂದು ಯಾವ್ದೋ ಫ್ಯಾಮಿಲಿ ಹೋಗ್ತಾ ಇರ್ತಾರೆ, ಅವರು ಕನ್ನಡದಲ್ಲಿ ಮಾತಾಡ್ತಿರ್ತಾರೆ. ಅವಾಗ ನಮ್ಮ ಮಕ್ಕಳು ಅಮ್ಮ ಅಮ್ಮ ಅಲ್ಲಿ ಯಾರೋ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ ಅಂತ. ಆಗ ನೀವು ತಿರುಗ್ತೀರಾ, ಅವರು ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಅದೇನೋ ಒಂದು ಖುಷಿ ನಿಮ್ಗೆ. ಯಾರು ಅಂತ ಕೇಳ್ತೀರಾ, ರಾಯಚೂರು ನೀವು, ನಮ್ದು ರಾಯಚೂರು ಅಂತ, ನಾವು ಮೈಸೂರು ಅಂತ ಹೇಳ್ತೀವಿ. ಅವಾಗೇನೋ ಒಂದು ಸಂಬಂಧ. ಮತ್ತೆ ಅವರು ಮೈಸೂರು ಅಂತ ಹೇಳ್ಬಿಟ್ರೆ ಮೈಸೂರಲ್ಲಿ ಯಾವ ಬೆಳಕು ನಗರನ 7ನೇ ಕ್ರಾಸ್, ನಮ್ದು 5ನೇ ಕ್ರಾಸ್ ಅಂತ. ಮೈಸೂರಲ್ಲಿ ಇರುವಾಗ ಅವ್ರು ನಮ್ಗೆ ಬೇಕಿರಲ್ಲ. ಅಲ್ಲೇನೇ ಸಿಕ್ಕಿದಾಗ ನಮ್ಗೆ ಏನು ಬಹಳ ಪ್ರೀತಿ ಉಕ್ಕರಿದ್ ಬಿಡುತ್ತೆ. ನೀವು ನಮ್ಮ ಮನೆಗೆ ಬನ್ನಿ, ನಾವು ನಿಮ್ಮ ಮನೆಗೆ ಬನ್ನಿ, ಅಲ್ಲಿ ತನಕ ಅದು ಮುಂದುವರ್ಕೊಂಡು ಹೋಗುತ್ತೆ. ದಟ್ ಈಸ್ ದ ಪವರ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ. ಬೇಡ, ಭಾರತನೇ ಬಿಟ್ಟು ನೀವು ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ 15-20 ದಿನ ಇಲ್ಲಿ ಬರ್ಬೇಕಂತ ಆಗೋಗುತ್ತೆ ನಮ್ಗೆ ಕನ್ನಡ ಟಿವಿ ಮೇಲೆ ಬಿಡಿದೆ. ದಟ್ ನಂಗಂತೂ ಆಗುತ್ತೆ. ಸೊ ಯಾರೋ ಯಾಕಂದ್ರೆ ನಾವು ಎಷ್ಟೋ ಭಾಷೆಗಳನ್ನ ಆಡ್ತೀವಿ ಬಾಯಲ್ಲಿ, ಬಟ್ ಹೃದಯದಿಂದ ಬರೋದು ಒಂದೇ ಭಾಷೆ, ಅದು ನಮ್ದು ಕನ್ನಡ. ಮತ್ತೆ ನಾನೇ ನಿಮ್ಗೆ ಬೇರೆ ಭಾಷೆಗಳನ್ನ ಕಲಿಬೇಡಿ ಅಂತ ನಾವು ಹೇಳೋದಿಲ್ಲ. ಯಾಕೆಂದ್ರೆ ಇದು ಸ್ಪರ್ಧಾತ್ಮಕ ಯುಗ. ಇಲ್ಲಿ ನೀವು ಬೇರೆ ಭಾಷೆ ಮತ್ತೆ ಸಂಸ್ಕೃತಿಗಳಲ್ಲಿ ಪಾಂಡಿತ್ಯವನ್ನ ಬೆಳೆಸ್ಕೊಂಡಷ್ಟು ಅದು ಮಹತ್ವವಾದದ್ದೇ. ಆದ್ರೆ ನಮ್ಮ ಪರಂಪರೆಯನ್ನ ನಾವು ಉಳಿಸ್ಕೋಬೇಕು. ಯಾಕೆಂದ್ರೆ ಕನ್ನಡ ಅನ್ನೋದು ನಮ್ಮ ಗುರುತಿನ ಚಿಹ್ನೆ. ನಮ್ಮ ಮುಂದಿನ ತಲೆಮಾರುಗಳಲ್ಲಿ, ಮುಂದಿನ ಪೀಳಿಗೆಗಳಲ್ಲಿ ಅದು ವಿಜೃಂಭಿಸಬೇಕು. ಅವರ ಹೃದಯದಲ್ಲಿ ಅವರು ಕನ್ನಡವನ್ನ ಚೆನ್ನಾಗಿ ಅದು ಪ್ರಜ್ವಲಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆದ್ರೆ ನಮ್ಮ ಗುರಿ ಬರೀ ಕನ್ನಡವನ್ನ ಜೀವಂತವಾಗಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ. ಯಾಕೆಂದ್ರೆ ಭಾಷೆ ಜೊತೆ ಯಾವಾಗಲೂ ಸಂಸ್ಕೃತಿನೂ ಸೇರ್ಕೊಂಡಿರುತ್ತೆ. ಅದನ್ನು ಕೂಡ ನಮ್ಮ ಕನ್ನಡ ಬಹಳ ಶ್ರೀಮಂತ ಸಂಸ್ಕೃತಿ, ಅದನ್ನು ಕೂಡ ನಾವು ಉಳಿಸ್ಕೋಬೇಕಾಗತ್ತೆ. ಮತ್ತೆ ನಮ್ಗೆ ನೋಡಿ 8 ಜ್ಞಾನಪೀಠ ಪ್ರಶಸ್ತಿಗಳು ತಂದಿದೆ. ಅದು ಭಾರಿ ಅಪಾರವಾದ ಕಲೆ, ಸಂಸ್ಕೃತಿ, ಜ್ಞಾನ ಭಂಡಾರದ ನಿಧಿಯನ್ನೇ ಅವರು ಕೊಡುಗೆಯಾಗಿ ನೀಡಿವೆ. ಅದನ್ನೆಲ್ಲ ನೀವು ಉಳಿಸ್ಕೊಂಡು ಬೆಳೆಸ್ಕೋಬೇಕಾಗಿರೋದು ನಿಮ್ಮೆಲ್ಲರ ಒಂದು ಕರ್ತವ್ಯ ಅಂತಾನೆ ಹೇಳ್ಬೋದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಎಲ್ಲ ಯುವಶಕ್ತಿ, ಯುವ ಚಿಂತನ, ಯುವ ಚೈತನ್ಯ ಅನ್ನೋ ಬಗ್ಗೆ ಮಾತಾಡ್ತಾರೆ. ಆ ಯುವ ಚೈತನ್ಯ ಅಂದ್ರೆ ಯುವಕರು ಅಂದ್ರೆ ಅದು ನೀವೇನೆ. ಅದು ನಿಮ್ಮಲ್ಲಿ ಅಪ್ಪ ಏನ್ ಕೊಟ್ಟರು ಅದನ್ನ ಸಾಧನೆ ಮಾಡ್ತೀನಿ, ಅದನ್ನ ಸಾಧನೆ ಮಾಡೋ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಬಲ ಇದೆ, ಅದನ್ನ ಉಪಯೋಗಿಸ್ಬೇಕು. ಇದನ್ನ ಒಂದು ಕಥೆ ಇದೆ. ಕಥೆ ಅಂತ ಒಂದು ಹೆಸರಿಗೆ ಅಷ್ಟೇ, ಆದ್ರೆ ನನ್ಗೆ ಇದು ಬಹಳ ಇಷ್ಟವಾದ ಕಥೆ. ಇದು ಒಬ್ಬ ರಾಜ ಇರ್ತಾನೆ. ಅವ್ರಿಗೆ ಯಾವ ಗೇಮ್ ನೋಡಿದ್ರು ಅದ್ರಲ್ಲೇನಿದೆ, ಕ್ರಿಕೆಟ್ ಅದ್ರಲ್ಲೇನಿದೆ, ಬರೀ ಲಕ್ಕು, ಹಾಕಿನ ಅದ್ರಲ್ಲೇನಿದೆ, ಬರೀ ಅದೃಷ್ಟ ಅಷ್ಟೇ ಇದ್ರಲ್ಲಿ. ಆತರ ಅನ್ನಿಸ್ತಾ ಇರ್ತವ್ರಿಗೆ ಯಾವ ಗೇಮ್ ನೋಡಿದ್ರೆ. ಆಗ ಅವರ ಮಂತ್ರಿಯ ಕರೆದು ಹೇಳ್ತಾನೆ, ಏನ್ ಯಾವ ಗೇಮ್ ನೋಡಿದ್ರು ಬರೀ ಅದೃಷ್ಟ ಅಷ್ಟೇ, ನಮ್ಗೆ ಅದೃಷ್ಟನೇ ಇದೇ ಇರೋದು ಒಂದು ಗೇಮ್ ಬೇಕು, ಅದೃಷ್ಟ ಅನ್ನೋದೇ ಇಟ್ಕೊಂಡು ಅದ್ರಲ್ಲಿ ಇಲ್ಲ. ಆಗ ಮಂತ್ರಿ ರಾಜನ್ ಹೇಳ್ಕೊಟ್ಟಿದ್ದೆ ಚದುರಂಗ, ಚೆಸ್. ಸೊ ಚೆಸ್ ಅಲ್ಲಿ ಬರೀ ಮೂವ್ಸ್ ರಾಜಗೆ ಅದು ಅದ್ರಲ್ಲಿ ಬರೋದು ಎಲ್ಲ ರಾಜ, ರಾಣಿ, ಕುದುರೆ, ರೂಪು, ಬಿಷಪ್, ಒಂಟೆ, ಆನೆ. ರಾಜಗೆ ಬಹಳ ಖುಷಿ ಆಗುತ್ತೆ ಚೆಸ್ ಕಲ್ತ್ಕೊಂಡ್ಬಿಟ್ಟು ಆಡಿದ್ದೆ. ಆಮೇಲೆ ಮಂತ್ರಿಗೆ ಅವ್ರು ಹೇಳ್ತಾರೆ, ನೋಡಪ್ಪ ಈ ಗೇಮು ಬಹಳ ಇಷ್ಟ ಆಗೋಯ್ತು ನನ್ಗೆ, ತುಂಬಾ ಚೆನ್ನಾಗಿದೆ ಈ ಗೇಮು, ನೀ ಏನಾರ ಕೇಳ್ಕೊ ಕೊಡ್ತೀನಿ ನಾನು ರಾಜ ಈ ಊರಿದ್ದು ಅಂತ ಹೇಳ್ತಾರೆ. ಮಂತ್ರಿ ಬೇಡ ಸರಿ ಏನಾದ್ರು ನಾನು ಈ ಊರಿಗೆ ರಾಜ, ಏನ್ ಕೇಳಿದ್ರು ಕೊಡ್ತೀನಿ, ನಾನು ಕೇಳ್ಕೊ ನೀನು ಅಂತ ಹೇಳ್ತಾರೆ. ಸರಿ ಆಯ್ತು ಸರ್, ಕೇಳ್ಕೊತೀನಿ. ನಮ್ಮ ಮೊದಲನೇ ಸ್ಪೇರ್ ಇದೆಯಲ್ಲ ಸರ್, ಟೋಟಲ್ ಚೆಸ್ ಆಡ್ತೀರಲ್ಲ ನೀವೆಲ್ಲ, ಮೊದಲನೇ ಸ್ಪೇರ್ ಅಲ್ಲಿ ಒಂದೇ ಒಂದು ಅಕ್ಕಿ ಕಾಳಿಡಿ ಸರ್ ಸಾಕು. 2ನೇ ಸ್ಪೇರ್ ಅದನ್ನ ಡಬಲ್ ಮಾಡ್ಬಿಡಿ ಸರ್ 2. 3ನೇ ಸ್ಪೇರ್ ಅದೇ ಡಬಲ್ ಮಾಡ್ಕೊಂಡು 4. ಆ ತರ ಕೊನೆ ಸ್ಪೇರ್ ಅದೆಷ್ಟು ಬರ್ಕೊಟ್ಬಿಡಿ ಸರ್ ಅಂತಾರೆ. ನಿಮ್ಗೆ ಒಂಥರ ಕೋಪ, ಸಿಟ್ಟು, ಒಂಥರ ಹಾಸ್ಯ ನಗು ಬರುತ್ತೆ. ಏನ್ ನನ್ನ ರಾಜ ಕಾಳುಗಳು ಕೇಳ್ಕೊತಾನೆ, ನೆನೆಸ್ಬಿಟ್ಟು ಕೊಟ್ಬಿಡೋದಂತ ಹೇಳ್ಬಿಟ್ಟಿರ್ತಾನಲ್ಲ, ಕೊಡ್ಲೇಬೇಕಲ್ಲ. ಸೊ 1ನೇ ಸ್ಪೇರ್ ಇಂದ ಸ್ಟಾರ್ಟ್ ಮಾಡ್ತಾನೆ. 1, 2, 4, 8, 16, 32, 64, 128 ಹಂಗೆ ಮಾಡ್ಕೊಂಡು ಕೊನೆ ಸ್ಪೇರ್ ಇಡೀ ರಾಜ್ಯನೇ ಕೊಟ್ಕೊಡ್ಬೇಕಾಗತ್ತೆ ಅವ್ರಿಗೆ. ದಟ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಸೊ ನಿಮ್ಮಲ್ಲಿ ಇನ್ನು 1ನೇ ಸ್ಪೇರ್ ಅಲ್ಲಿ ಇದ್ದೀರಾ, ನಿಮ್ಮ ಒಂದು ಪೊಟೆನ್ಶಿಯಲ್ ಇದೆ ನಿಮ್ಗೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಖಂಡಿತ ಚೆನ್ನಾಗಿ ಮುಂದೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಫಿಸಿಕ್ಸ್, ಕೆಮಿಸ್ಟ್ರಿನ, ಮ್ಯಾಥ್ಸ್, ಕನ್ನಡ ಹೇಳಿದ್ರಲ್ಲ, ಪ್ರಪಂಚದ ಮೂಲೆಗಳಲ್ಲಿ ಓಡಾಡಿ ಬಂದಿದ್ದಾರೆ. ನಿಮ್ಗೆ ಆ ಪವರ್ ಇರುತ್ತೆ. ನೀವು ನನ್ನ ಏಜಲ್ಲೂ ಸ್ಟಾರ್ಟ್ ಮಾಡ್ಬೋದು, ಮಾಡೋದಿಲ್ಲ ಅಂತಲ್ಲ. ಬಟ್ ನನ್ನ ಏಜಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ, ನಿಮ್ಮ ಏಜಲ್ಲಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರು ಹಾಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋ ಆಗಿ ಅವರೆಲ್ಲ ಮುಂದೆ ಹೊರಟಿರ್ತಾರೆ. ಹಾಗಾಗಿ ನಿಮ್ಗೆ ಬೇಕಾದಷ್ಟು ಶಕ್ತಿ, ಸಾಮರ್ಥ್ಯಗಳು ಇದೆ, ಅದನ್ನ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಮತ್ತೆ ಕನ್ನಡನ ಏನ್ ಮಾಡ್ಬೋದು ಅಂದ್ರೆ, ಈಗ ಇದು ಡಿಜಿಟಲ್ ಯುಗ, ನೀವು ಬೇಕಾದಷ್ಟು ಮಾಡ್ಬೋದು. ಕನ್ನಡದಲ್ಲಿ ಬ್ಲಾಗ್ ಬರಿಬೋದು, ಯೂಟ್ಯೂಬ್ಗೆ ಮಾಡಿ ಅಪ್ಲೋಡ್ ಮಾಡ್ಬೋದು, ನಿಮ್ಮನ್ನ ರೆಕಾರ್ಡ್ ಮಾಡಿ, ಮತ್ತೆ ಟ್ರಾನ್ಸ್ಲೇಷನ್ ಮಾಡ್ಬೋದು.
ಕನ್ನಡದಿಂದ ಬೇರೆ ಭಾಷೆಗಳಿಗೆ ಬೇಕಾದಷ್ಟು ರೀತಿ ನಿಮ್ಮನ್ನ ತೊಡಗಿಸ್ಕೋಬಹುದು. ಈಗಿನ ತಂತ್ರಜ್ಞಾನವನ್ನ ಬಳಸ್ಕೊಂಡು ಕನ್ನಡನ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿಗೆ ನೀವು ಕರ್ಕೊಂಡು ಹೋಗ್ಬೋದು. ಮೊನ್ನೆ ತಾನೇ ನೋಡಿ ನಾನು ತ್ರಿವೇಣಿಯವರದ್ದು ಆಡಿಯೋ ಕ್ಯಾಸೆಟ್ಸ್ ಬಿಡುಗಡೆ ಆಯ್ತು ಅಂತ, ಅದೆಲ್ಲ ರೆಕಾರ್ಡ್ ಮಾಡಿ ನೀವು ಆರಾಮಾಗಿ ಮಲಕೊಂಡು ಕೇಳ್ಬೋದು. ಆ ರೀತಿ ಕೂಡ ಮಾಡಿದ್ದಾರೆ. ಮತ್ತೆ ನೀವು ಮಾಲ್ಗಳಿಗೆ ಹೋಗ್ತೀರಾ, ಇವತ್ತು ನಾನು ಅದನ್ನೆಲ್ಲ ನೋಡಿದ್ದೀನಿ. ಮಾಲ್ಗಳಿಗೆ ಹೋಗ್ಬಿಟ್ಟು ಬರೀ ಅವ್ರ ಹಿಂದಿ, ಮೊನ್ನೆನೂ ನೋಡಿದೆ, ಹಿಂದಿ ಮಾತಾಡ್ತಿರ್ತೀರಾ. वो कितना दाम है भैया, ये दिखाओ भैया, वो दिखाओ भैया, कुछ कम कर दे भैया ಅನ್ಕೊಂಡು. ಯಾಕಂದ್ರೆ ನೀವು ಹಿಂದಿ ಕಲಿಸ್ಕೊ, ಅವ್ರಿಗೂ ಕನ್ನಡ ಕಲಿಸಿ ಅಂತ ನಾನು ಹೇಳೋದು. ಅವರು ನಮಗೆ ಬಂದಾಗ ಅವರು ಕನ್ನಡ ಕಲಿಸ್ಕೊಳ್ಳಿ. ಮತ್ತೆ ಇನ್ನೇನು ನಾನು ನೋಡಿದೆ, ಮೊನ್ನೆ ನಾನು ಇಲ್ಲಿ ಬ್ಯಾಂಗ್ಳೂರ್ ಟು ದುಬೈ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ನೋಡಿದ್ರೆ ಟೇಕ್ ಆಫ್ ಆಗೋದು ಬ್ಯಾಂಗ್ಳೂರಿಂದ. ಅಲ್ಲಿ ಬರ್ತಾ ಇದೆ ಮೂರು ಜನ ಕನ್ನಡದಿದೆ, ತೆಲುಗು ಇದೆ, ಮತ್ತೆ ಮಲಯಾಳಂ ಇದೆ. ಮುಂಬತ್ತಿದು ಮತ್ತೆ ಸಲ್ಮಾನ್ ದೃಷ್ಟಿದೆಲ್ಲ ಮೂವೀಸ್ ಇದೆ. ಆ ಕನ್ನಡ ಇಲ್ಲ ಅಲ್ಲಿ, ದೃಷ್ಟಿ ದುಲ್ಕರ್ ಸಲ್ಮಾನ್ ಅದೆಲ್ಲ ಇದೆ. ಸೊ ಕನ್ನಡ ಇಲ್ಲ. ಸೊ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ದೊಡ್ಡ ಕ್ಯಾಂಪೇನ್ ಮಾಡಿ ಸ್ಟ್ರೈಕ್ ಮಾಡಿ ಎಲ್ಲ ಬೆಂಗಳೂರಿಂದ ಟೇಕ್ ಆಫ್ ಇದರಲ್ಲಿ ಇವತ್ತು ಅಲ್ಲೆಲ್ಲ ಒಂದೊಂದು ಟಿವಿ ಹಾಕಿರ್ತಾರೆ. ಅದರಲ್ಲಿ ಯಾವ ಕಡೆ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ನಮ್ ಕನ್ನಡ ಇಲ್ಲ, ಅವರೆಲ್ಲ ಮಾಡ್ಬೇಕು. ಇಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡನ ಯಾವ ತರ ಉಳಿಸ್ಕೋಬಹುದು ಅಂತ ನಿಟ್ಟಿನಲ್ಲಿ ನೀವು ಅದನ್ನೆಲ್ಲ ಯೋಚಿಸ್ಬೇಕು. ನೀವೆಲ್ಲ ಇನ್ಯಾರು ಉಳಿಸಿ ಬೆಳೆಸಿ ಮಾಡ್ತಾರೆ ಕನ್ನಡನ. ಹಾಗಾಗಿ ಈ ತರ ಎಲ್ಲ ಮಾಡೋದ್ರಿಂದ ಕನ್ನಡ ಒಂದು ಭಾಷೆ ಯಶಸ್ವಿಯಾಗಿ ಉಳ್ಕೊಳ್ಳೋದ್ರಲ್ಲಿ ಒಂಚೂರು ಡೌಟೇ ಇಲ್ಲ. ಆತರ ನೀವು ಈಗಿಂದಾನೇ ಏನ್ ಮಾಡ್ತಿರೋ ಅದನ್ನೆಲ್ಲ ಮಾಡ್ಬೇಕು ಅಂತ ನಂದು. ಮತ್ತೆ ಇವತ್ತು ನುಡಿರತ್ನ ಕನ್ನಡ ಸಂಘಕ್ಕೆ ಪ್ರೊಫೆಸರ್ ಕೃಷ್ಣಗೌಡರು ಬಂದಿರೋದು ನಮ್ಗೆ ಅವತ್ತು ಬಹಳ ಮೆರಗನ್ನ ನೀಡಿದೆ. ಯಾಕಂದ್ರೆ ಅಂದ್ರೆ ಅವರು ಕರೆಕ್ಟೇ ಅನ್ನುವುದರ ಅವರು ತಂಡ ಇದೆ. ಅವರು ಮೇಡಮ್ ಮತ್ತೆ ಗಂಗಾವತಿ ಪ್ರಾಣೇಶ್ ಅವರೆಲ್ಲ 4-6 ಜನ ತಂಡ ಬಂದು ನಾವು ಅವರೆಲ್ಲ ಅವರದ್ದು ಹರಟೆ ಅನ್ನೋದು ಒಂದು ಬಹಳ ಪಾಪ್ಯುಲರ್ ಟಿವಿ ಶೋ. ಅವರು ಹಾಸ್ಯದ ಒಂದು ಚಳುವಳಿಯನ್ನೇ ಪ್ರಾರಂಭಿಸಿದ್ರು ಅಂತ ಹೇಳ್ಬೋದು. ಹಾಸ್ಯದ ವರ್ಡ್ಸ್ಗಳನ್ನ ಯಾವ್ಯಾವ ತರ ಉಪಯೋಗಿಸ್ಕೊಳ್ಬೋದು, ಯಾವ್ದು ಪುನಶ್ರೀರಂಗದಲ್ಲೆಲ್ಲ ಇವೆಲ್ಲ ಕೇಳಿರ್ತೀರ, ಅವರು ಅದನ್ನೆಲ್ಲ ಕಡೆ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಅವರದ್ದೆಲ್ಲ ಕೇಳ್ತಾ ಇರ್ತೀನಿ, ಬಹಳ ಅಭಿಮಾನಿ ಕೂಡ. ಮತ್ತೆ ಆ ಹಾಸ್ಯ ಚಳುವಳಿನೇ ತಂದ್ರು ಅವರು. ನನಗೆ ಅವರಲ್ಲಿ ಬಹಳ ಇಷ್ಟ ಆಗೋದು ಅಂತಂದ್ರೆ ಗ್ರಾಮೀಣ ಬದುಕಿನ ಬಗ್ಗೆ ಅವರಿಗೆ ಬಹಳ ಒಲವು ಇದೆ. ಗ್ರಾಮೀಣ ಭಾಷೆಗಳಲ್ಲಿ ಹಾಸ್ಯನ ಯಾವ ತರ ಉಪಯೋಗಿಸ್ತಾರೆ, ಮತ್ತೆ ಅವರಿಗೆ ಜನಪದ ಸಾಹಿತ್ಯನ ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಟಿವಿ ಮಾಧ್ಯಮಗಳು ಈಗ ಎಲ್ಲ ಬಹಳ ಪವರ್ಫುಲ್ ಆಗಿದೆ. ಟಿವಿ ಮಾಧ್ಯಮಗಳ ಮೂಲಕ ಎಲ್ಲಾ ಜನರಿಗೂ ಅದನ್ನ ತಲುಪುವ ಹಾಗೆ ಮಾಡಿದ್ದಾರೆ. ಮತ್ತೆ ಎಷ್ಟೋ ಯಂಗ್ಸ್ಟರ್ಸ್ ನಿಮ್ಮಗಳಿಗೆಲ್ಲ ಅವರು ಬಹಳ ಸ್ಫೂರ್ತಿ ಕೂಡ ಅದನ್ನ ನೋಡಿ ಎಷ್ಟು ಪಿಂಡಾಗಿ ಸರಿಯಲ್ಲಿ ಕೂತಿದ್ರು ಇವತ್ತು ಅವ್ರ ಮಾತುಗಳನ್ನ ಆಲಿಸ್ಲಿಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಮತ್ತೆ ಇನ್ನೊಂದು ನಾನು ನೋಡಿದ್ದೀನಿ, ಅವರದನ್ನ ತುಂಬಾ ನಾವೇ ಕಿವಿಮಟ್ಟು ಕೇಳ್ಬೇಕಾಗಿಲ್ಲ. ಆ ವಾಯ್ಸು, ಇಂಟೋನೇಷನ್, ಮಾಡ್ಯುಲೇಷನ್, ಒಡೆವರ್ ನಿಖರತೆ, ಸ್ಪಷ್ಟತೆ, ಕ್ಲಾರಿಟಿ ಅಂಡ್ ಇಂಟೆಲಿಜಿಬಿಲಿಟಿ ಅಂತ ಹೇಳ್ತೀವಿ. ಅದೆಲ್ಲ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ನಾವು ಟೂಲಿಗೆ ಒಂದು ಕೆಲಸ ಮಾಡ್ಕೊತಾ ಇರ್ಬೋದು. ಕೆಲವರೆಲ್ಲ ಬಹಳ ಅಂತ ಕೇಳ್ತಾ ಇರ್ಬೇಕಾಗುತ್ತೆ. ಆಟೋಮ್ಯಾಟಿಕ್ ಆಗಿ ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ನಂಗೆ ಅದೆಲ್ಲ ತುಂಬಾ ಇಷ್ಟ ಸರ್. ನಂಗಂತೂ ತುಂಬಾ ಖುಷಿ ಆಗಿದೆ ಅವ್ರು ಬಂದು ಉದ್ಘಾಟನೆ ಮಾಡಿರೋದು. ಹಾಗಾಗಿ ನೀವು ಅದೇ ರೀತಿ ಕನ್ನಡ ಸಂಘದಿಂದ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನ ಕನ್ನಡದಲ್ಲಿ ಆಯೋಜಿಸಿ, ಕನ್ನಡದಲ್ಲಿ ಮಾತಾಡಿ, ಕನ್ನಡ ಕಾದಂಬರಿಗಳನ್ನ ಓದಿ. ದೇವೇ ತುಂಗಭದ್ರ ಅಂತ ಒಂದು ಬಂದಿದೆ, ಅದನ್ನು ವಸುದೇವ ಬಹಳ ಚೆನ್ನಾಗಿದೆ. ತುಂಬಾ ಕಾದಂಬರಿ ಕಥೆಗಳನ್ನ ಓದಿದ್ರೆ ನೀವು ಸುಮ್ಮನೆ ಮ್ಯಾಜಿಕ್ ಅಲ್ಲ, ಏನೋ ಒಂದು ದಿನ ಮಾಡ್ಬಿಟ್ರೆ ಇಟ್ ಈಸ್ ಲೈಕ್ ಬಿಲ್ಡಿಂಗ್ ಕ್ಯಾಸಲ್ಸ್ ಇನ್ ಗಾಡಿ ಗೊಬ್ಬರ ಆಗೋಗುತ್ತೆ. ಆ ತರ ಆಗ್ಬಾರ್ದು. ನುಡಿರತ್ನ ಕನ್ನಡ ವತಿಯಿಂದ ಹಲವಾರು ಇದೇ ತರ ಕಾರ್ಯಕ್ರಮಗಳನ್ನ ಆಯೋಜಿಸಿ ಗಾಡಿ ಬದಲು ಅಂತೆಲ್ಲ ಹೇಳಿದ್ರೆಲ್ಲ ನಮ್ಮ ಯುನೀಕ್ನೆಸ್ ಇದನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ನಾನು 4 ವಾರಗಳನ್ನ ಮುಗಿಸ್ತಾರೆ. ಅಧ್ಯಕ್ಷರೊಡೆಯನ್ನಾಡಿದ ನಮ್ಮೆಲ್ಲರ ನೆಚ್ಚಿನ ಪ್ರೊಫೆಸರ್ ಭಾರತಿ ಅವರಿಗೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಎಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ಶ್ರೀ ಡಿ.ಎನ್. ಮಾರುತಿ ಪ್ರಸನ್ನ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು. ಎಲ್ಲರಿಗೂ ನಮಸ್ಕಾರ. 2024-25ನೇ ಶೈಕ್ಷಣಿಕ ಸಾಲಿನ ಕನ್ನಡ ನುಡಿರತ್ನ ಸಂಘದ ಕಾರ್ಯಚಟುವಟಿಕೆಗಳು ಮತ್ತು ವಿಶೇಷ ಉಪನ್ಯಾಸವನ್ನು
ನೀಡುವ ಒಂದು ವ್ಯವಸ್ಥೆಯನ್ನ ಮೊದಲು ಮಾಡ್ಕೋಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಮತ್ತು ನಮ್ಮ ವಿಭಾಗದ ಮುಖ್ಯಸ್ಥರ ಒಂದು ಸಭೆಯಲ್ಲಿ ತೀರ್ಮಾನಗೊಂಡು ಈ ಕಾರ್ಯಕ್ರಮಕ್ಕೆ ಅತಿಥಿ ವರ್ಗರನ್ನ ಆಹ್ವಾನಿಸುವ ಸಂದರ್ಭದಲ್ಲಿ ಮೊದಲಿಗೆ ಬಂದಿದ್ದು ಪ್ರೊಫೆಸರ್ ಕೃಷ್ಣೇಗೌಡರು. ಪ್ರೊಫೆಸರ್ ಕೃಷ್ಣೇಗೌಡರನ್ನ ನಾನು ಮೈಸೂರಿಗಾಗಲಿ ಅಥವಾ ಕರ್ನಾಟಕಕ್ಕಾಗಲಿ ಪರಿಚಯಿಸುವ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಆ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಪ್ರತಿ 10 ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ 1 ಅಥವಾ 2 ಸರ್ವರ ಇನ್ಸ್ಪಿರೇಷನ್ ಮಾತುಗಳು ಆಗಾಗ ಆಗ್ತಾನೆ ಇರ್ತದೆ. ಇವತ್ತಿನ ನಿಮ್ಮೆಲ್ಲರಿಗೂ ಕನ್ನಡದ ಮತ್ತು ಸಂಸ್ಕೃತಿಯ ಹಾಗೂ ನಿಮ್ಮ ಬದುಕಿನ ಬಗೆಗೆ ಹಲವಾರು ವಿಷಯಗಳನ್ನ ಹೇಳಿ ಕನ್ನಡದ ಮತ್ತು ಭಾಷೆಯ ವಿಷಯಗಳ ವೈಶಿಷ್ಟ್ಯಗಳನ್ನು ಹೇಳಿದಂತಹ ನೆಚ್ಚಿನ ಮೇಷ್ಟ್ರು ಹಾಗೂ ನನ್ನ ಪ್ರೀತಿಯ ಗುರುಗಳು ಆಗಿರುವಂತಹ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ, ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ, ಎಲ್ಲ ಅಧ್ಯಾಪಕ ಅಧ್ಯಾಪಕರ ವೃಂದದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನಾ ಪೂರ್ವಕವಾಗಿ ಧನ್ಯವಾದಗಳನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರೊಫೆಸರ್ ಭಾರತಿ ಎಂ ಮೇಡಮ್. ನಾವು ಯಾವುದೇ ಕಾರ್ಯಕ್ರಮವನ್ನ ಈ ತರ ಕಾರ್ಯಕ್ರಮ ಮಾಡ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ಸಲಹೆ, ಸೂಚನೆ, ಮಾರ್ಗದರ್ಶನ ಮತ್ತು ಹೊಸ ಒಡವುಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿ ನಮ್ಮನ್ನ ಮತ್ತೆ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆಯನ್ನು ಕೊಡುವಂತಹ ಶಕ್ತಿ ಮೇಡಮ್ ಅವರಲ್ಲಿ ಸದಾ ನಾವು ಕಾಣ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಎನ್ ಭಾರತಿ ಮೇಡಮ್ ಅವರಿಗೆ ನಮ್ಮ ವಿಭಾಗದ ಪರವಾಗಿ, ಕಾಲೇಜಿನ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯನ್ನ ಪಡೆದಿರುವಂತವರು ನಮ್ಮ ಸಹೋದರ ಸಂಸ್ಥೆ NMJSDM ಮಹಿಳಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ನಯನಕುಮಾರಿ ಮೇಡಮ್ ಅವರು. ಶ್ರೀಮತಿ ನಯನಕುಮಾರಿ ಮೇಡಮ್ ನಮ್ಮ ಎಲ್ಲ ಕಾಲೇಜಿನ ಎಲ್ಲ ಚಟುವಟಿಕೆಗಳಿಗೆ ಬೆಂಗಳೂರು ಬರೆದುಕೊಂಡು ನಮ್ಮ ಉಪಸ್ಥಿತಿಯನ್ನ ಇಟ್ಕೊಂಡು ನಮಗೆ ಹಲವಾರು ರೀತಿ ಇರುವಂತಹ ಸಲಹೆ ಸೂಚನೆಗಳನ್ನ, ಅನುಕೂಲತೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನಯನಕುಮಾರಿ ಮೇಡಮ್ ಅವ್ರಿಗೂ ಸಹ ನನ್ನ ವಿಭಾಗದ ಪರವಾಗಿ, ಎಲ್ಲ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಉತ್ಪೂರ್ವಕವಾದಂತಹ ಧನ್ಯವಾದಗಳನ್ನ. ನಮ್ಮ ಕಾಲೇಜಿನ IPSC ಘಟಕದ ಸಂಚಾಲಕರು ಹಾಗೂ ಗಣಕ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಪ್ರೊಫೆಸರ್ KS ಸುಕೃತಾ ಮೇಡಮ್ ಅವರು ನಮ್ಮ ಕಾಲೇಜಿನ ಎಲ್ಲ ಚಟುವಟಿಕೆಗಳಿಗೆ ಮತ್ತು ಈ ತರದ ಎಲ್ಲ ಚಟುವಟಿಕೆಗಳಿಗೆ IPSC ಮತ್ತು ತಮ್ಮ ಸಲಹೆ ಸೂಚನೆಗಳನ್ನ ಮತ್ತು ತಮ್ಮ ಸಹಮತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ವಿಭಾಗದ ಪರವಾಗಿ, ಎಲ್ಲ ಅಧ್ಯಾಪಕರ ಪರವಾಗಿ ಸರ್ವ ರೀತಿಯಿಂದಲೂ ಸಹ ಸಹಕರಿಸಿರುವಂತಹ ಅವರಿಗೆ ನುಡಿರತ್ನ ನಮ್ಮ ಕಾಲೇಜಿನಲ್ಲಿ ರಚನೆಯಾಗಿ ಇದು 3ನೇ ವರ್ಷ. ಒಂದು 3ನೇ ವರ್ಷದಲ್ಲಿ ಒಂದು ಅನಂತವಾದಂತಹ ಕನಸುಗಳನ್ನ ಇಟ್ಕೊಂಡಿದ್ದೇವೆ. ಆ ಕನಸಿನ ಸಾಕಾರತೆಗೆ ತಮ್ಮ ಮನಸ್ಸನ್ನ ಮತ್ತು ಭಾವನೆಗಳನ್ನ ಇಟ್ಕೊಂಡು ನಮಗೆ ಮುನ್ನಡೆಯನ್ನ ನೀಡ್ತಾ ಇರುವಂತವರು ನಮ್ಮ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವಿನೋದ ಅವರು. ಡಾಕ್ಟರ್ ವಿನೋದ ಅವರು ಈ ನುಡಿರತ್ನ ಕನ್ನಡ ಸಂಘದ ಅಧ್ಯಕ್ಷರಾಗಿ ನಮಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉಪಸ್ಥಿತರಿರುವಂತಹ ಎಲ್ಲ ಅಧ್ಯಾಪಕ ವೃಂದದವರಿಗೆ, ಅಧ್ಯಾಪಕೇತರ ವೃಂದದವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ತಾಂತ್ರಿಕ ಸಹಾಯವನ್ನು ನೀಡಿದಂತಹ ಅಕ್ಷಯ್ ಮತ್ತು ಸುರೇಶ್ ಸರ್ ಅವರಿಗೆ, ಹಾಗೆ ಈ ನಮ್ಮ ನುಡಿರತ್ನ ಕನ್ನಡ ಸಂಘದಲ್ಲಿ ಪ್ರತಿನಿಧಿಗಳಾಗಿ ಈಗಾಗಲೇ ಆಯ್ಕೆಗೊಂಡಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷದ ಎಲ್ಲ ವಿದ್ಯಾರ್ಥಿಗಳು ಈ ಸಂಘದ ಪ್ರತಿನಿಧಿಗಳಾಗಿ ನೋಂದಾಯಿಸಿಕೊಂಡಿದ್ದೇವೆ. ಅವರೆಲ್ಲರಿಗೂ ಸಹ, ಜೊತೆಗೆ ನನ್ನ ವಿಭಾಗದ ಸಹೋದ್ಯೋಗಿಯಾಗಿರುವಂತಹ ಶ್ರೀಯುತ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಹಾಗೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದಂತಹ ಕುಮಾರಿ ಶ್ರೀರಕ್ಷಾ ಅವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
ಲಂಚ್ ಬ್ರೇಕ್ ಇರೋರು ಎಲ್ಲರೂ ಲಂಚ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಕ್ಲಾಸ್ ಇದೆ ಎಲ್ಲರೂ ಅವರವ್ರ